परमेश्वरो गुरुरात्मेति मूर्तिभेदाविभागिने व्योमवद्व्याप्तदेहाय दक्षिणामूर्तये नमः। सद्गुरुनाथ महाराज की जय। जगद्गुरु सिद्धारूढ़ महाराज की, सद्गुरु शिवकुमारेश्वर महाराज की, सद्गुरु विज्ञानंद। ओद्री विशेष और विशेष के ज्ञान से वेदपूर्वक ज्ञान से समझ इस रीति से सिक्कदಮ್ಮ ಸಿಕ್ಕದಿಲ್ರಿ 16ನೇ ರೀಡಿಂಗ್ ಇದು ವಿಶೇಷಗಳದ ಜ್ಞಾನದ ಬಗ್ಗೆ ಭೇದ ಎಷ್ಟದ ಅದು ಹೇಳ್ತಾರೆ ಮೊದಲು. ಭೇದ ಪೂರ್ವಕ ಅಂದ್ರೆ ಹೇಳುತ್ತಾ ಪುರಾಣ ಹೇಳ್ದಪ್ಲೆ. ನೀವು ಓದು ನಾ ಹೇಳ್ತಾರೆ, ಪುರಾಣ ಹೇಳೋದಂಗೆ ಮಾಡ್ತಾರ. ನೀ ಹೇಳು ನಾ ಎಲ್ಲ ನೋಡ್ರಿ ಸಿಕ್ಕಾದ್ರೆ ನಿಮ್ಗೆಲ್ಲರಿಗೆ ಈ ರೀತಿಯಿಂದ ಹಿಂದ ನಾವು ವಿಶೇಷಣ ಎದಕ್ಕೆ ಅನ್ಬೇಕು, ವಿಶೇಷ ಎದಕ್ಕೆ ಅನ್ಬೇಕು, ಅವುಗಳ ನಿರೂಪಣ, ಅವುಗಳ ಸ್ವರೂಪವನ್ನು ನಾವು ನಿರೂಪಣೆ ಮಾಡ್ಕೊಂಡು ಬಂದಿದ್ದೆವು. ಈ ರೀತಿಯಿಂದ ವಿಶಿಷ್ಟ ಜ್ಞಾನಕ್ಕೆ ಕಾರಣ ವಿಶೇಷಣ ಜ್ಞಾನವೇ ಇರುತ್ತದೆ. ವಿಶಿಷ್ಟ ಜ್ಞಾನಕ್ಕೆ ಕಾರಣ ವಿಶೇಷಣ ಜ್ಞಾನವೇ ಇರುತ್ತದೆ. ವಿಶಿಷ್ಟ ಜ್ಞಾನಕ ಅಂದ್ರೆ ದಂಡ ವಿಶೇಷ, ದಂಡತ್ವ ವಿಶೇಷಣ, ಆ ಎರಡೂ ಕೂಡ್ಕೊಂಡು ವಿಶಿಷ್ಟ. ಇಂಥ ವಿಶಿಷ್ಟ ಜ್ಞಾನ ದಂಡ ಹೇ ಅಂತ ಅಂದುಕೊಳ್ಳೆ ಅದರಲ್ಲಿ ಯಾವ ದಂಡತ್ವ ವಿಶೇಷಣ, ದಂಡ ವಿಶೇಷ. ಪರಂತು ದಂಡ ಹೇ ಹಿಂಗ್ ವಿಶಿಷ್ಟ ಜ್ಞಾನ ನಮ್ಗೆ ಆಗ್ಬೇಕಾಗಿದ್ರೆ ಆ ವಿಶಿಷ್ಟ ಜ್ಞಾನಕ್ಕೆ ಕಾರಣ ವಿಶೇಷಣ ಜ್ಞಾನವೇ ಇರುತ್ತದೆ. ವಿಶೇಷಣ ಜ್ಞಾನವೇ ಇರುತ್ತದೆ. ಆ ವಿಶೇಷಣ ಜ್ಞಾನ ನಾವು ಹೇಳೋದಿಗೆ ವಿಶೇಷಣ ಜ್ಞಾನ ಕೆಲವೆಡೆಯಲ್ಲಿ ಸ್ಮೃತಿ ರೂಪ ಇರುತ್ತದೆ, ಕೆಲವೆಡೆಯಲ್ಲಿ ನಿರ್ವಿಕಲ್ಪ ರೂಪ ಇರುತ್ತದೆ, ಕೆಲವೆಡೆಯಲ್ಲಿ ವಿಶಿಷ್ಟ ಜ್ಞಾನವೇ ವಿಶೇಷಣ ವಿಶೇಷ ಮೊದಲು, ವಿಶೇಷಣ ವಿಶೇಷಕ್ಕಿಂತ ಮೊದಲು ವಿಶೇಷಣ ಮಾತ್ರದೊಡನೆ ಇಂದ್ರಿಯ ಸಂಬಂಧ ಆಗುವುದು. ವಿಶೇಷದೇನಿಲ್ಲ, ವಿಶೇಷಣ ಮಾತ್ರ ಅಂದ್ರೆ ವಿಶೇಷವಾಗಿ ವಿಶೇಷ ವ್ಯಾವೃತ್ತ ಮಾಡಿ ಕೇವಲ ವಿಶೇಷಣದೊಡನೆ ಇಂದ್ರಿಯ ಸಂಬಂಧ ಆಗುವುದು. ಅಲ್ಲಿ ವಿಶೇಷಣ ಮಾತ್ರದೊಡನೆ ವಿಶೇಷಣ ಮಾತ್ರದೊಡನೆ ಇಂದ್ರಿಯ ಸಂಬಂಧ ಜನ್ಯ ಇರುತ್ತದೆ. ಅದನ್ನು ಕೂಡ ವಿಶಿಷ್ಟ ಪ್ರತ್ಯಕ್ಷವೇ ಇರುತ್ತದೆ. ವಿಶೇಷಣ ಮಾತ್ರದೊಡನೆ ಇಂದ್ರಿಯ ಸಂಬಂಧದ ವಿಶೇಷದೊಡನೆ ಇಂದ್ರಿಯ ಸಂಬಂಧ ಇಲ್ಲ, ಅದನ್ನು ಕೂಡ ವಿಶಿಷ್ಟ ಜ್ಞಾನವೇ ಇರುತ್ತದೆ. ಅದು ಹೇಗೆ ನಿಮ್ಗೆ ಹೇಳ್ತಾರೋ, ಎಲ್ಲಿ ಪುರುಷ ಇಲ್ಲದೆ ಕೇವಲ ದಂಡದೊಡನೆ ಇಂದ್ರಿಯ ಸಂಬಂಧ ಆಗುವುದು, ಉತ್ತರ ಕ್ಷಣದಲ್ಲಿ ಪುರುಷದೊಡನೆ ಸಂಬಂಧ ಆಗುವುದು. ಅಲ್ಲಿ ದಂಡರೂಪ ವಿಶೇಷಣ ಜ್ಞಾನ ವಿಶೇಷಣ ಮಾತ್ರ ಸಂಬಂಧದಿಂದ ಹುಟ್ಟಿರುತ್ತದೆ. ವಿಶೇಷಣ ಅಲ್ಲೇ ನೋಡ್ರಿ, ಅದೇ ನೋಡ್ತೀವ್ರಿ. ತಾಸೆ ಅಂದ್ರೆ ಆ ಉತ್ತರ ಕ್ಷಣದಲ್ಲಿ ಏನು ಜ್ಞಾನ ಆಗ್ತದ, ದಂಡಿ ಪುರುಷ ಇದ್ದಾನ, ಹಿಂಗ ವಿಶಿಷ್ಟ ಜ್ಞಾನ ನಮಗ ಹುಟ್ಟುತ್ತದೆ. ಒಂದು ದೃಷ್ಟಾಂತ ಹೇಳಿದ್ರು. ಇನ್ನೊಂದು ದೃಷ್ಟಾಂತ ಹೇಳ್ತಾರೆ, ಇದು ಘಟ ಇರುತ್ತದೆ. ಮೊದಲು ಯಾವ ವಿಶಿಷ್ಟ ಜ್ಞಾನ ಆಗಿರುವುದೋ ಪೂರ್ವದಲ್ಲಿ ಇಂದ್ರಿಯ ಸಂಬಂಧದಿಂದ ಘಟತ್ವರೂಪ ವಿಶೇಷಣದ ನಿರ್ವಿಕಲ್ಪ ಜ್ಞಾನ ಆಗುತ್ತದೆ. ಕ್ಯೂ ವಿಶೇಷ ರೂಪವೇ ವಿಶೇಷಣ ಜ್ಞಾನ, ನಿರ್ವಿಕಲ್ಪವೇ ಸ್ಮೃತಿ ರೂಪವೇ ವಿಶಿಷ್ಟ ಜ್ಞಾನವೇ ಅಂತ ಹೇಳಿಲ್ಲ. ಈಗ ನಿರ್ವಿಕಲ್ಪ ಜ್ಞಾನ ಹೆಂಗತ್ತ, ನಮಗ ಯಾವ ಕಾಲದಾಗ ಘಟ ಹೇ ಅಂತ ಈ ರೀತಿ ಮೊದಲು ಜ್ಞಾನ ಅಥವಾ ವಿಶಿಷ್ಟ ಜ್ಞಾನ ಮೊದಲು ಇಂದ್ರಿಯ ಸಂಬಂಧದಿಂದ ಘಟತ್ವ ರೂಪ ವಿಶೇಷಣದು ನಿರ್ವಿಕಲ್ಪ ಜ್ಞಾನ ಆಗುತ್ತದೆ. ಉತ್ತರ ಕ್ಷಣದಲ್ಲಿ ಇದು ಕೊಡ ಇರುತ್ತದೆ, ಈ ಘಟ ಹೇ, ಈ ಘಟತ್ವ ವಿಶಿಷ್ಟ ಘಟ ಜ್ಞಾನವೇ ಆಗುತ್ತದೆ. ಯಾವಾಗ ಇಂದ್ರಿಯ ಸಂಬಂಧದಿಂದ
ಇಂದ್ರಿಯ ಸಂಬಂಧಿ ಘಟತ್ವದ ನಿರ್ವಿಕಲ್ಪ ಜ್ಞಾನ ಆಗುವುದು. ನಿರ್ವಿಕಲ್ಪ ಜ್ಞಾನ ಹೇಳಿದ್ರು ಕೇವಲ ಘಟತ್ವದ ಜ್ಞಾನ ಆತದ, ಅದು ನಿರ್ವಿಕಲ್ಪ ಜ್ಞಾನ. ಆ ಘಟತ್ವದ ನಿರ್ವಿಕಲ್ಪ ಜ್ಞಾನ ಆಗುವುದು. ಅದೇ ಇಂದ್ರಿಯ ಸಂಬಂಧದಿಂದಲೇನೆ ಘಟತ್ವ ವಿಶಿಷ್ಟ ಘಟದ ಸವಿಕಲ್ಪ ಜ್ಞಾನನು ಆಗುತ್ತದೆ. ಸವಿಕಲ್ಪ ಜ್ಞಾನ ಎದಕ್ಕಾಗ್ತದೆ? ಇದಮ್ಮ ಲಾಸ್ಟ್ ನೀವು ಹೇಳ ನೋಡಿ, ಧರ್ಮ ಧರ್ಮಿ ಸಂಬಂಧ ಇವು ಮೂರಕ್ಕೂ ವಿಷಯ ಮಾಡುವ ಜ್ಞಾನ ಸವಿಕಲ್ಪ ಜ್ಞಾನ. ಜಾತಿ ವ್ಯಕ್ತಿ ಸಮವಾಯ ಮೂರಕ್ಕೂ ವಿಷಯ ಮಾಡುವ ಜ್ಞಾನ ಕನ್ರಿ ಸವಿಕಲ್ಪ. ಈ ಘಟ ಹೇ ಹಿಂಗ್ ವಿಶಿಷ್ಟ ಜ್ಞಾನ, ಅದು ಕೇವಲ ಅದರಲ್ಲಿರುವ ಘಟತ್ವ ಜ್ಞಾನ ಏನಾಗ್ತದ, ಇದಕ್ಕೆ ನಿರ್ವಿಕಲ್ಪ ಜ್ಞಾನ ಅನ್ರಿ ಅಂತ ಹೇಳಿದರು. ಸವಿಕಲ್ಪ ಜ್ಞಾನ ಅದೇ ಇಂದ್ರಿಯ ಸಂಬಂಧದಿಂದಲೇನೆ ಘಟತ್ವ ವಿಶಿಷ್ಟ ಘಟದು ಸವಿಕಲ್ಪ ಜ್ಞಾನವೇ ಆಗುತ್ತದೆ. ಘಟತ್ವದ ನಿರ್ವಿಕಲ್ಪಕ ಜ್ಞಾನದಲ್ಲಿ ಏನೋ ಇಂದ್ರಿಯಕರಣ ಇರುತ್ತದೆ. ಘಟತ್ವ ನಿರ್ವಿಕಲ್ಪಕ ಜ್ಞಾನದಲ್ಲಿ ಏನೋ ಇಂದ್ರಿಯಕರಣ. ಯಾಕ? ಘಟದೊಡನೆ ಇಂದ್ರಿಯ ಸಂಬಂಧ, ಘಟದೊಡನೆ ಇಂದ್ರಿಯ ಸಂಬಂಧ. ಆ ಇಂದ್ರಿಯದು ಸಂಯುಕ್ತ ಸಮೂಹ ಸಂಬಂಧ ವ್ಯಾಪಾರ ಜಾತಿದೊಡನೆ. ನಿರ್ವಿಕಲ್ಪಕ ಜ್ಞಾನ ಫಲ ಇರುತ್ತದೆ. ನಿರ್ವಿಕಲ್ಪ ಜ್ಞಾನ ಏನದ? ಫಲ. ಘಟತ್ವ ವಿಶಿಷ್ಟ ಘಟದ ಸವಿಕಲ್ಪಕ ಜ್ಞಾನದಲ್ಲಿ ಏನೋ ಇಂದ್ರಿಯದ ಸಂಯುಕ್ತ ಸಮೂಹ ಸಂಬಂಧ ಕಾರಣ. ಸವಿಕಲ್ಪ ಜ್ಞಾನದಲ್ಲಿ ಇಂದ್ರಿಯದು, ಸವಿಕಲ್ಪಕ ಜ್ಞಾನದಲ್ಲಿ ಇಂದ್ರಿಯದು ಸಂಯುಕ್ತ ಸಮೂಹ ಸಂಬಂಧ ಇದು ಕಾರಣ. ನಿರ್ವಿಕಲ್ಪಕ ಜ್ಞಾನ ವ್ಯಾಪಾರ, ಸವಿಕಲ್ಪಕ ಜ್ಞಾನ ಫಲ. ಈ ರೀತಿಯಿಂದ ಯಾರೋ ಒಬ್ಬರು ಆಧುನಿಕ ಅಂದ್ರೆ ಈ ಕಳೆದವರು ಆಧುನಿಕ ನವೀನ ನಾಯಕ ಪ್ರಾಚೀನ ನಾಯಕರು ಅದರ. ಆ ನವೀನದಲ್ಲಿ ಮತ್ತೆ ನವೀನ ಆಧುನಿಕರು. ಅವ್ರು ಯಾರು ಅಂತ ಕೇಳಿದರೆ ಆಧುನಿಕ ನಾಯಕ ಅಂದ್ರೇನೆ ಕೇಶವ ಮಿಶ್ರ ಅಂತ ಹೇಳಿ ಒಬ್ರು. ಇವರು ತರ್ಕ ಭಾಷೆ ಬರ್ದಾರ. ಇವ್ರು ಏನ್ ಬರ್ದಾರ ಅಂದ್ರೆ ತರ್ಕ ಭಾಷೆ. ಇವ್ರ ಅವತಾರ 1275. ಜ್ಞಾನ ಸವಿಕಲ್ಪ ಜ್ಞಾನದಲ್ಲಿ ಕರಣಗಳ ಭೇದ ಹಿಂಗೆ ಹೇಳ್ಕೊಂಡವರು ನವೀನ ನಾಯಕರು, ಆಧುನಿಕ ನವೀನ ಗ್ರಂಥಕಾರರು, ತರ್ಕ ಭಾಷೆ ಬರೆದವರು. ಈ ರೀತಿಯಿಂದ ಸವಿಕಲ್ಪ ಜ್ಞಾನ ನಿರ್ವಿಕಲ್ಪ ಜ್ಞಾನ ಎರಡರಲ್ಲಿ ಭೇದನ್ನು ಮತ್ತು ಕರ್ಣಗಳ ಭೇದನು ಮಾಡ್ಯಾರ. ಅದು ನ್ಯಾಯ ಸಾಂಪ್ರದಾಯ ಅಂದ್ರೆ ಪ್ರಾಚೀನ ನ್ಯಾಯ ಸಾಂಪ್ರದಾಯಿಕ ವಿರುದ್ಧ ಇರುತ್ತದೆ. ಇವ್ರು ಆಧುನಿಕ ಹಿಂಗೆ ಹೇಳ್ಯಾನ, ಪರಂತು ಅದು ನವೀನ ಏನ್ ಹೇಳ್ಯಾನ ನಾಯಕ, ಅದು ಸಾಂಪ್ರದಾಯ ಅಂದ್ರೆ ನ್ಯಾಯ ಸಾಂಪ್ರದಾಯ ಅಂದ್ರೆ ಪ್ರಾಚೀನ ನ್ಯಾಯ ಸಾಂಪ್ರದಾಯಕ್ಕೆ ಇವ ವಿರುದ್ಧ ಇದ್ದಾನ. ಯಾಕ? ನ್ಯಾಯ ಸಾಂಪ್ರದಾಯದಲ್ಲಿ ವ್ಯಾಪಾರದ ಲಕ್ಷಣ, ಕರಣದ ಲಕ್ಷಣ ಏನ್ ಮಾಡ್ಯಾರ ಅವರು? ವ್ಯಾಪಾರವುಳ್ಳ ಅಸಾಧಾರಣ ಕಾರಣಕ್ಕೇನೆ ಕರಣ. ನ್ಯಾಯಿಕರು ಕರಣ ಅಂತ ಎದಕಂದಿರಂದ್ರೆ ವ್ಯಾಪಾರವುಳ್ಳ ಅಸಾಧಾರಣ ಕಾರಣಕ್ಕೂ ಕರಣಕ್ಕಯ್ಯೇ. ಈ ಕರ್ಣದ ಲಕ್ಷಣ ಎಸ್ ಪ್ರಮಾಣದಾಗ ಕುಣಿತದ ಭೀಮಶಂಕರ? ವ್ಯಾಪಾರವುಳ್ಳ ಅಸಾಧಾರಣ ಕಾರಣಕ್ಕೂ ಕರ್ಣ ಕೈ ಅದಲ್ಲ, ಈ ಲಕ್ಷಣ 6 ಪ್ರಮಾಣದಾಗ ಕುಂಡಿರ್ತದ. ಭೀಮಶಂಕರ ಮುಗವಿ ಅದ. ಅವ್ ನಮ್ಮ ಮಾಸ್ಟರ್ ಇದ್ದಪ್ಪ ಈಗ ತರ್ಕ ಸಂಗ್ರಹ ಧ್ಯಾನ ಇರ್ತಾರ ನೋಡ್ರಿ, ನ್ಯಾಯಬೋಧಿನಿ ತರ್ಕ ಸಂಗ್ರಹ. ಆ ಪ್ರಭಾಕರದ ಏನದ ತರ್ಕ ಸಂಗ್ರಹ ಓದಿನಿ. ಅವ್ರ ಅಂತಾರ प्रभाकर वो क्या है? न्याय बोधनी पढ़े नहीं? कैसा बोलते प्रभाकर? हाँ ಅದು ಮೊದಲು ಓದ್ಬೇಕು ನೀವು ಅಂತಾರೆ. ಆಯ್ತಾ? ವ್ಯಾಪಾರವುಳ್ಳ ಅಸಾಧಾರಣ ಕಾರಣಕ್ಕೇನೆ ಕಾರಣ ಅಂತ ನ್ಯಾಯಿಕರು ಹಿಂದೆ ಇದೆಲ್ಲ ಹೋಗ್ಯದೀಗ ನಾವು ನೋಡಿಲ್ಲ ಅದಕ್ಕಷ್ಟೇ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಹೋಗ್ಯದಿಲ್ರಿ? ನೀವು ಯಾವ್ದೊಂದು ಹೇಳ್ರಿ. ಈಗ ನೈಯಾಯಿಕರು ಕರ್ಣದ ಲಕ್ಷಣ ವ್ಯಾಪಾರವುಳ್ಳ ಅಸಾಧಾರಣ ಕಾರಣಕ್ಕೂ ಕರ್ಣಕೈ ಅಂತ ಹಿಂಗ ಹೇಳ್ಯಾರಲ್ಲ. ಆದ್ರೂ ಅವ್ರು ಎಷ್ಟ ಪ್ರಮಾಣದಾಗ ಈ ಲಕ್ಷಣ ಕೊಂಡಿರ್ತದೆ ಅಂತ. ಅದ ವ್ಯಾಪಾರ ಇಲ್ಲ. ಮತ್ತ ಅದು ವ್ಯಾಪಾರಿ ಎದ್ರ ಕೊಂಡಿರ್ತದ ಅವ್ರದ್ದು ಅಂತ. ಅದೇ 3 ತಿಳಿದ್ರಲ್ಲ, ಆ 3 ಯಾವ ಅಥವಾ ಹ್ಯಾಂಗ್ ಕೊಂಡಿರ್ತದ?
ಹಾ ಇಂದ್ರಿಯ ಇದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಮೂರೇ ಪ್ರಮಾಣದಲ್ಲಿ ಕುಂಡಿರುತ್ತದೆ. ಪ್ರತ್ಯಕ್ಷ ಪ್ರಮಾಣದಲ್ಲಿ ಏನೈತಿಲ್ಲ, ಇಂದ್ರಿಯ ಕರ್ಣ, ಇಂದ್ರಿಯ ಕರ್ಣ. ಆ ಇಂದ್ರಿಯ ವಿಷಯಗಳ ಸಂಬಂಧವೇ ವ್ಯಾಪಾರ. ಇಂದ್ರಿಯ ಮತ್ತು ಆ ವಿಷಯಗಳ ಸಂಬಂಧವೇ ವ್ಯಾಪಾರ. ಇಂದ್ರಿಯ ಕಾರಣತೆ ಉಪಜಕೈ ಕಾರ್ಯಕ್ಕೂ ಉಪಜಾವಿಸೋ ವ್ಯಾಪಾರ ಕೈಯೇ, ಹೌದಿಲ್ಲ. ಈ ಪ್ರತ್ಯಕ್ಷ ಜ್ಞಾನ ಇದು ಫಲ, ಶಬ್ದಾಸ್ಪ ಯಾವುದಾರು ಇರಲಿ ಅದು, ಹೌದಿಲ್ಲ, ಅದು ಫಲ. ಅದು ಕರ್ಣ, ವ್ಯಾಪಾರ, ಫಲ. ಗೊತ್ತಾಯ್ತಿಲ್ಲ ಈಗ? ಹಾ, ಮತ್ತೆ ಪುನಃ ಪುನಃ ಇದು ಮಾಡ್ಬಿಡೋದು, ನೀವೇ ಹೇಳ್ಬೇಕಾಗ್ತಿದೆಯಲ್ಲ. ಹಾ, ಈಗ ಅನುಮಾನ ಪ್ರಮಾಣ ಏನದ, ಅದರಲ್ಲಿ ವ್ಯಾಪ್ತಿಯ ಅನುಭವವೇ ಕರ್ಣ. ವ್ಯಾಪ್ತಿಯ ಅನುಭವ ಏನದ, ಕರ್ಣ. ವ್ಯಾಪ್ತಿಯ ಅನುಭವ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ. ವ್ಯಾಪ್ತಿಯ ಅನುಭವ ಅಂದ್ರೆ ಏನು ಅಂದ್ರ, ಅಡ್ಗಿ ಮನಿ ಒಳಗ ಬೆಂಕಿ ಹೊಗಿ ಎರಡೂ ಕೂಡ್ಕೊಂಡು ಅವಿನಾಭಾವ ರೂಪ ಸಂಬಂಧಕ್ಕೂ ವ್ಯಾಪ್ತಿ ಕೈ. ಅವಿನಾಭಾವ ಸಂಬಂಧಕ್ಕೆ ವ್ಯಾಪ್ತಿ. ಆ ವ್ಯಾಪ್ತಿದ ಅನುಭವ, ವ್ಯಾಪ್ತಿದು ಅನುಭವ ಇದು ಕರ್ಣದ. ವ್ಯಾಪ್ತಿ ಅನುಭವ ಏನಾಯ್ತು, ಇದು ಕರ್ಣದ. ಅವ ಏನು ಹೇಳನು ಅಲ್ಲಿ ಹೋಗೋಣ, ವಾಕ್ಯಾರ್ಥ ಸ್ಮೃತಿ, ವ್ಯಾಪ್ತಿದ ಅನುಭವದು. ಆ ವಾಕ್ಯಾರ್ಥ ಸ್ಮೃತಿ ಏನೈತಲ್ಲ, ಇದು ವ್ಯಾಪಾರ. ಅನುಮಿತಿ ಜ್ಞಾನ ಇದು ಫಲ. ಬಗೆ ಬೆಂಕಿ ಕೂಡ್ಕೊಂಡಿದ್ದು ಹೇಳಲ್ಲ, ವಾಕ್ಯಾರ್ಥ ಸ್ಮೃತಿ ಆಯ್ತವ ನೀವು, ಹೌದಿಲ್ಲ. ಅಡಿಗೆ ಮನಿದು ವ್ಯಾಪ್ತಿಯ ಅನುಭವ ಕರ್ಣ, ವ್ಯಾಪ್ತಿಯ ಸ್ಮೃತಿ ವ್ಯಾಪಾರ, ಅದು ವ್ಯಾಪ್ತಿದು. ಅಡಿಗೆ ಮನೆ ಅಂತ ಕೂಡ್ಕೊಂಡಿದ್ದ ಅಲ್ಲಿ ಹೋಗೋಣ, ವ್ಯಾಪ್ತಿಯ ಸ್ಮೃತಿ ಆಯ್ತು ನೋಡಿ, ಅಲ್ಲಿ ಆಯ್ತೇನಿಲ್ಲ. ಹೊಗೆ ಇರ್ಬೇಕಾಗಿದ್ರೆ ಇದು ಈ ಹೊಗೆ ಮ್ಯಾಲ ತೋರ್ಬೇಕಾಯ್ತು, ಅಲ್ಲಿ ಬೆಂಕಿ ಐತಿ, ಯಾಕ ಎರಡು ಅವಿನಾಭಾವ ಸಂಬಂಧ ಅದ ಅಂದ್ರೆ ಅವನಿಗೆ ವ್ಯಾಪ್ತಿ ಸ್ಮೃತಿ ಆಯ್ತು. ಎಲ್ಲಿ? ಆ ಗುಡ್ದಾಗ ಇಲ್ಲಿ ಅನುಭವ ಮಾಡ್ಯಾನ, ಮನ್ಯಾಗ ಅಡಿಗೆ ಮನ್ಯಾಗ ಒಲ್ಯಾಗ ಬೆಂಕಿ ಮತ್ತ ಹೊಗೆ ಎರಡು ಕೂಡ್ಕೊಂಡು ಇದ್ದುದು ಅಡಿಗೆ ಮನ್ಯಾಗ ಅನುಭವ ಮಾಡ್ಯಾನ. ಎರಡು ಕೂಡ್ಕೊಂಡು ಇರ್ತಾವತ್ತೇಳಿ ಅವಿನಾಭಾವ ರೂಪ ಸಂಬಂಧಕ್ಕೂ ವ್ಯಾಪ್ತಿ ಕೈ. ಜಯವಿನಾ ಜೋ ಹೋವೇನೆ ತಾಕ ತಾಮೆ ಅವಿನಾಭಾವ ರೂಪ ಸಂಬಂಧ ಕೈಯೇ. ಅಲ್ಲಿ ಹೋದ್ಕೊಳ್ಳೆ ವ್ಯಾಪ್ತಿಯ ಅನುಭವ ಇದು ಕರ್ಣ. ಅಲ್ಲಿ ವ್ಯಾಪ್ತಿ ಸ್ಮೃತಿ ಆಯ್ತು, ಎರಡು ಕೂಡ್ಕೊಂಡಿರ್ತಾವ. ಇಲ್ಲಿ ತೆಳ ಬೆಂಕಿ ಆಯ್ತು ಅಂದ್ರೆ ಮ್ಯಾಲ ಹೋಗಿ ಐತಿನಿ, ಮ್ಯಾಲ ಹೋಗಿ ಆಯ್ತು ಅಂದ್ಮೇಲೆ ತೆಳ ಬೆಂಕಿ ಇರ್ಲಿಕ್ಕೆ ಬೇಕು. ಯಾಕೆ? ಎರಡು ಸಂಬಂಧ. ಅನುಮಿತಿ ಜ್ಞಾನ ಇದು ಫಲ. ಮತ್ತೆಲ್ಲ ಬೆಂಬಲ ಬರಬರದೇನಿಲ್ಲ, ಏನ್ ತಪ್ಪಂತ ಹೇಳಿ ಆಯ್ತಾ. ಈಗ ಶಕ್ತಿ ಅಥವಾ ಲಕ್ಷಣ ಸಹಿತ ಜ್ಞಾನವೇ ಕರ್ಣ. ಶಕ್ತಿ ಅಥವಾ ಲಕ್ಷಣ ಸಹಿತ ಜ್ಞಾನವೇ ಕರ್ಣ. ವಾಕ್ಯಾರ್ಥ ಸ್ಮೃತಿ ಇದು ವ್ಯಾಪಾರ. ಶಾಬ್ದಿ ಜ್ಞಾನ ಇದು ಫಲ. ಶಕ್ತಿ ಅಥವಾ ಲಕ್ಷಣ ಸಹಿತ ಜ್ಞಾನವೇ ಕರ್ಣ. ನಿಮ್ ಪದ ಜ್ಞಾನ ಆಗ್ಬೇಕಾಗಿದ್ರ, ನಿಮ್ಗೆ ಯಾವುದೇ ಒಂದು ಪದದು ಜ್ಞಾನ ಆಗ್ಬೇಕಾಗಿದ್ರ ಶಕ್ತಿ ಜ್ಞಾನ ಬೇಕು. ಶಕ್ತಿ ಜ್ಞಾನ ಬೇಕು. ಒಂದು ಶಕ್ತಿ ವೃತ್ತಿ, ಒಂದು ಲಕ್ಷಣ ವೃತ್ತಿ ಹೇಳ್ಯಾರು. ಇವು ಎಲ್ಲ ಯಾವುದೇ ಒಂದು ವ್ಯವಹಾರಗಳ ಪದಾರ್ಥಗಳ ಜ್ಞಾನ ಆಗ್ಬೇಕಾದ್ರೆ ಮೊದಲು ನಿಮ್ಗೆ ಶಕ್ತಿ ಜ್ಞಾನ ಬೇಕು. ಶಕ್ತಿ ಜ್ಞಾನ ಇಲ್ಲದೆ ಪದ ಓದಿದ್ರು, ಪದ ನೀವು ಕೇಳಿದ್ರು ಕೂಡ ಆ ಪದದು ಆಗಲ್ಲ. ಇಂಗ್ಲೀಷ್ದಾಗ ಏನ್ರಿ ಮಾತಾಡಿದ್ರು ಶಬ್ದ ಕೇಳಿಸ್ತು, ಪರಂತು ಅದ್ರ ಅರ್ಥ ತಿಳಿತಾನು ಇಲ್ಲ. ಅದಕ್ಕ ಶಕ್ತಿ ಅಥವಾ ಲಕ್ಷಣ ಸಹಿತ ಪದ ಜ್ಞಾನವೇ ಕರ್ಣ. ವಾಕ್ಯಾರ್ಥ ಸ್ಮೃತಿ ವ್ಯಾಪಾರ, ಶಾಬ್ದಿ ಜ್ಞಾನ ಇದು ಫಲ. ತಿಳಿತಾನೆ ಇಲ್ಲ? ಈ ಮೂರರಲ್ಲಿ ಏನು, ಅದಕ್ಕೆ ಅವರು ವ್ಯಾಪಾರವುಳ ಅಸಾಧಾರಣ ಕಾರಣಕ್ಕೂ ಕರ್ಣ ಕೈಯೇ ಅಂತ ಹಿಂಗ ಅವರು ಹೇಳ್ಯಾರ. ಆದ್ರೆ ಮೂರಲ್ಲಿ ವ್ಯಾಪಾರೇ ಇಲ್ಲ. ಮೂರದಲ್ಲಿ ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿಯಲ್ಲಿ ವ್ಯಾಪಾರ ಇಲ್ಲ ನೋಡಿ, ಐತೇನು ಇಲ್ಲ. ಅದಕ್ಕೆ ವೇದಾಂತಿಗಳು ನಿಮ್ಮ ಲಕ್ಷಣ ಅಟಲ್ ಕೂತಿದ್ರೆ ಕುಂಡಿರ್ಲಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ತೇವೆ, ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಕ್ಕೂ ಕರ್ಣಕೈ ಅಂತ ಹಿಂಗ್ ವೇದಾಂತಿಗಳ ಲಕ್ಷಣ ಇದು. ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಕ್ಕೂ ಕರ್ಣಕೈ, ಇದು ಯಾರ ಲಕ್ಷಣ? ವೇದಾಂತಿ ಲಕ್ಷಣ. ಮತ್ತು ವ್ಯಾಪಾರ ಭಿನ್ನ ಅಂದ್ಕೊಳ್ಳೆ, ಮತ್ತ ನೀವು ಇದ್ರ ವ್ಯಾಪಾರ ಇದ್ರದಾಗ ಭಿನ್ನ ಹೇಳ್ತೀರಿ ಅಂತ ಕೇಳಿದ್ರೆ ಏನ್ ಹೇಳಿದ್ರು ಅವರು? ಈಗ ವೇದಾಂತಿಗಳು ನಿಮ್ಮ ಲಕ್ಷಣ ಮೇಲೆ ವ್ಯಾಪ್ತಿ ದೋಷ ಬತ್ತು. ವ್ಯಾಪಾರಗಳು ಅಸಾಧಾರಣ ಕಾರಣಕೈ ಕರ್ಣಕೈ ಅಂದ್ರೆ ಮೂರರಲ್ಲಿ ಕೂತು ಮತ್ತೆ ಮೂರಲ್ಲಿ ವ್ಯಾಪಾರೇ ಇಲ್ಲಲ್ಲ, ಹೆಂಗ್ ಮಾಡ್ತೀರಿ? ಅದೇ ವ್ಯಾಪಾರ ಭಿನ್ನ, ವ್ಯಾಪಾರ ಭಿನ್ನ ಅಲ್ಲ, ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಕ್ಕೂ ಕರ್ಣಕೈ. ಇದ್ರ ವ್ಯಾಪಾರೇ ಇಲ್ಲ, ವ್ಯಾಪಾರ ಭಿನ್ನ ಕೂತ್ರಿ. पण ವ್ಯಾಪಾರ ಇದ್ರದಲ್ಲಿ ವ್ಯಾಪಾರ ಭಿನ್ನ ಹೆಂಗ್ ಹೇಳ್ತೀರಿ ನೀವು? ಆರೋಪದಲ್ಲಿ ಕುಂಡಿರ್ಬೇಕಿಲ್ಲ.
ಹ ಇವು ಮೂರು ವ್ಯಾಪಾರ ರಹಿತ ಅದಾವ, ವ್ಯಾಪಾರ ಭಿನ್ನ. ಇದ್ರ ವ್ಯಾಪಾರ ಸಹಿತ ಅದಲ್ಲ, ವ್ಯಾಪಾರ ಭಿನ್ನ ಹೆಂಗ್ ಹೇಳ್ತೀರಿ ನೀವು? ಹಾ, ವೇದಾಂತಿಗಳು ವ್ಯಾಪಾರ ಭಿನ್ನ ಹೇಳ್ತಿರಿಲ್ಲ. ಯಾವ್ದಾದ್ರು ಗೊತ್ತಿಲ್ಲ. ಹಾ ಹಾ, ನೀವೇನ್ ಹೇಳ್ತೀರಿ? ಏನು ಮಾತಾಡ್ರಿ. ಹಾ ಹಾ ಹಾ, ಅವ್ರೇನು ಹೇಳಿದ್ರು ವೇದಾಂತಿಗಳು ಅವನಿಗೆ ನ್ಯಾಯಿಕರಿಗೆ ಸಮಾಧಾನ ಕಿ ಇಂದ್ರಿಯೀಕರಣ, ಇಂದ್ರಿಯ ಮತ್ತು ವಿಷಯಗಳ ಸಂಬಂಧ ವ್ಯಾಪಾರ ಅಂದಿದ್ದೇವೆ ನಾವು, ಹೌದಿಲ್ಲ? ಆ ಸಂಬಂಧ ಅಂದ್ರೆ ಇಂದ್ರಿಯ ಏನು? ಸಂಬಂಧ ಅಂದ್ರೆ ಇಂದ್ರಿಯ? ಸಂಬಂಧಕ್ಕೂ ಇಂದ್ರಿಯ ಈ ಸಂಬಂಧ ಅಂದ್ರೆ ಇಂದ್ರಿಯ ಏನು? ಮತ್ತೆ ಸಂಬಂಧ ರೂಪ ವ್ಯಾಪಾರಕ್ಕಿಂತ ಭಿನ್ನದಿಲ್ಲ. ವ್ಯಾಪಾರ ಭಿನ್ನ, ಅಸಾಧಾರಣ ಕಾರಣ ಇಂದ್ರಿಯ. ವ್ಯಾಪಾರ ಒಳ್ಳೇದ್ಕೊಂಡು ವ್ಯಾಪಾರ ಭಿನ್ನ ಅಂದ್ರ ಇಂದ್ರಿಯ ವಿಷಯಗಳ ಸಂಬಂಧ ಪ್ರತ್ಯಕ್ಷ ಪ್ರಮಾಣದಲ್ಲಿ ವ್ಯಾಪಾರ, ಹೌದಾ? ಇವ್ರೇನಂತರ ಸಂಬಂಧ ಅಂದ್ರೆ ಇಂದ್ರಿಯನು, ಸಂಬಂಧ ಅಂದ್ರೆ ಇಂದ್ರಿಯನು, ಮತ್ತೆ ವ್ಯಾಪಾರ ಭಿನ್ನ ಐತಿನಿ ಅಲ್ಲ. ಸಂಬಂಧ ವ್ಯಾಪಾರ ಅಲ್ಲ, ಸಂಬಂಧ ಅಂದ್ರೆ ವ್ಯಾಪಾರ ಏನು ಅಲ್ಲ. ವ್ಯಾಪ್ತಿಯ ಅನುಭವ ವ್ಯಾಪ್ತಿಯ ಸ್ಮೃತಿಗಿಂತ ಭಿನ್ನ ಐತೇನಿಲ್ಲ. ವ್ಯಾಪ್ತಿಯ ಸ್ಮೃತಿ ಅಂದ್ರೆ ವ್ಯಾಪ್ತಿಯ ಅನುಭವ, ವ್ಯಾಪ್ತಿಯ ಸ್ಮೃತಿ ಬ್ಯಾರೆ, ವ್ಯಾಪ್ತಿಯ ಅನುಭವ. ಮೊದಲ ವ್ಯಾಪ್ತಿಯ ಅನುಭವ ಅಡಿಗೆ ಮನ್ಯಾಗ ಮಾಡ್ಯಾನ, ಕಾಲಾಂತರದ ವ್ಯಾಪ್ತಿಯ ಸ್ಮೃತಿ ಆಗ್ತದ. ವ್ಯಾಪ್ತಿಯ ಅನುಭವ ಇದು ಪ್ರತ್ಯಕ್ಷದ. ವ್ಯಾಪ್ತಿಯ ಅನುಭವ ಕರಣ ಪ್ರಮಾಣ ಎಲ್ಲ ಪ್ರತ್ಯಕ್ಷನೇ ಇರ್ತಾವ, ಸ್ಮೃತಿ ಕಾಲಾಂತರದಲ್ಲಿ ಆಗ್ತದೆ. ವ್ಯಾಪ್ತಿಯ ಸ್ಮೃತಿ ಏನದ ಇದು ವ್ಯಾಪಾರದ. ವ್ಯಾಪ್ತಿಯ ಅನುಭವ ಇದು ಕರ್ಣದ. ವ್ಯಾಪ್ತಿಯ ಸ್ಮೃತಿ ಅಂದ್ರೆ ವ್ಯಾಪ್ತಿಯ ಅನುಭವ ಏನು ಅಲ್ಲ. ಮತ್ತೆ ವ್ಯಾಪಾರ ಭಿನ್ನ ಐತಿನಿ ಅಲ್ಲ. ಇಲ್ಲ, ಅವ್ರ ಅನುಭವ ಬರೋರು ಹೇಳ್ಯಾರ ವೇದಾಂತಿಗಳು. ಈ ವಾಕ್ಯಾರ್ಥ ಸ್ಮೃತಿ ಅಂದ್ರೆ ಶಕ್ತಿ ಅಥವಾ ಲಕ್ಷಣ ಸಹಿತ ಜ್ಞಾನ ಅನ್ನೋದು ಅಲ್ಲ. ವ್ಯಾಪಾರ ಭಿನ್ನ ಆಯ್ತು, ಮೂರಲ್ಲಿ ವ್ಯಾಪಾರ ಭಿನ್ನ, ಇವರ ವ್ಯಾಪಾರ ಭಿನ್ನ ಅದಾವನಿ. ಆರಲ್ಲಿ ಕುಂತು ಅಂತ ವೇದಾಂತಿಗಳು ಹಿಂಗ ಸ್ವಲ್ಪ ನಿಮ್ ಬರೀ ಕೇಳಕ್ ಬರಲ್ಲ, ನಿಮ್ ತಲೆಗಾರಿ ಇದ್ರೆ ಈ ಪ್ರಭಾಕರ್ ಕೇಳೋದು ಫಲ, ಫಲ ಇಲ್ಲ ಅಂದ್ರೆ ಸುಮ್ಮ ವ್ಯಾಪಾರ ವ್ಯಾಪಾರ ಮಾಡಿ ಬಂದೇವ್ರಿ. ಯಾನು ಫಲ ಇಲ್ಲ, ಏನ ಆಗಿಲ್ಲ. ವ್ಯಾಪಾರಿ ಗಂಟೆಗಳ ಚೇತಾ ಬರ್ಬೋದು. ಇವ್ರ ಮತದಲ್ಲಿ ಅಂದ್ರೆ ನ್ಯಾಯ ಸಂಪ್ರದಾಯ, ಪ್ರಾಚೀನ ನ್ಯಾಯ ಸಂಪ್ರದಾಯದಲ್ಲಿ ಪ್ರತ್ಯಕ್ಷ ಜ್ಞಾನಕ ಕರಣ ಇಂದ್ರಿಯ ಇರೋಣದ್ರದಿಂದ ಇಂದ್ರಿಯಕ್ಕೇನೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ಕೊಂಡು ಬಂದಾರ. ಪ್ರಾಚೀನ ನ್ಯಾಯ ಸಂಪ್ರದಾಯ ಮತಗಳಲ್ಲಿ ಪ್ರತ್ಯಕ್ಷ ಜ್ಞಾನಕ ಕರಣ ಇಂದ್ರಿಯ ಅಂತ ಹೇಳಿದ್ರೆ ಮೊದಲು ಇಂದ್ರಿಯ ಹೇಳಿರೋಣದಿಂದ ಪ್ರಮಾಕರಣಂ ಪ್ರಮಾಣ, ಇಂದ್ರಿಯಕ್ಕೇನೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ಯಾರ. ಆದ್ರೂ ಆಧುನಿಕ ರೀತಿ ಅಂದ್ರೆ ಕೇಶವ ಮಿಶ್ರಾನ ಮತಾನುಸಾರವಾಗಿ ಸವಿಕಲ್ಪ ಜ್ಞಾನಕ ಕರಣ ಅಂದ್ರೆ ಸಂಯುಕ್ತ ಸಮೂಹ ಸಂಬಂಧ. ಅಲ್ಲಿ ನೀವು ಬರೆದ್ರೆ ನಿನ್ನ ಆಧುನಿಕ ರೀತಿ ಸೆ ಸವಿಕಲ್ಪ ಜ್ಞಾನಕ ಸಂಯುಕ್ತ ಸಮೂಹ ಸಂಬಂಧ ಕರಣ ಹೋನೈತೆ ಮೇಲೆ ಹೇಳ್ಯಾರ. ಇಲ್ಲಿ ಮತ್ತೆ ನಿಮಗೆ ಯಾನ ಇಲ್ಲಿ ನೀವು ಅದ್ ಮ್ಯಾಲಿಂದೆ ತಿಳಿತಿತ್ತು ಬರ್ಕೋಬೇಡ್ರಿ. ಮ್ಯಾಲ ಅದಾನೆ ಅಲ್ಲ, ಮ್ಯಾಲ ಅದಾನೆ ಮತ್ತೆ ಕೆಳಗೆ ಬರ್ಕೋದು ಮತ್ತೆ ಅದಕ್ಕ ಆಧುನಿಕ ರೀತಿಯಿಂದ ಸವಿಕಲ್ಪ ಜ್ಞಾನಕ ಸಂಯುಕ್ತ ಸಮೂಹ ಸಂಬಂಧ ಕರಣ ಇರೋಣದ್ರಿಂದ ಇಂದ್ರಿಯದ ಸಂಬಂಧಕ್ಕೂ ಕೂಡ ಪ್ರಮಾಣ ಹೇಳಬೇಕಾಗುತ್ತದೆ. ನೀವು ಇಂದ್ರಿಯಕರಣ ಅಂದ್ರಿ, ಅವ ಇಂದ್ರಿಯ ಸಂಬಂಧಕ ಕಾರಣ ಅಂದ. ನವೀನ ಆಧುನಿಕ ಯಾನ್ ಕೇಶವ ಮಿಶ್ರ ಆ ಇಂದ್ರಿಯ ಸಂಬಂಧಕ್ಕೂ ಕಾರಣ ಅಂತ ಅವ ಹೇಳ್ಕೊಂಡು ಬಂದನ. ಆದ್ರೂ ನ್ಯಾಯ ಸಂಪ್ರದಾಯವರು ಕೇವಲ ಸಂಬಂಧಕ ಪ್ರಮಾಣ ಅಂತ ಹೇಳೇ ಇಲ್ಲ. ಆದ್ರಿಂದ ಎರಡು ಪ್ರತ್ಯಕ್ಷ ಜ್ಞಾನಗಳದ ಅಂದ್ರೆ ಸವಿಕಲ್ಪ ಜ್ಞಾನ, ನಿರ್ವಿಕಲ್ಪ ಜ್ಞಾನ. ಇಂದ್ರಿಯವೇ ಕರಣ ಇರುತ್ತದೆ, ಇಂದ್ರಿಯವೇ ಕರಣ ಇರುತ್ತದೆ, ಆದ್ರಿಂದ ಪ್ರತ್ಯಕ್ಷ ಪ್ರಮಾಣ ಇರುತ್ತದೆ. ಆದರೂ ನಿರ್ವಿಕಲ್ಪಕ ಜ್ಞಾನದಲ್ಲಿ ಇಂದ್ರಿಯ ಸಂಯುಕ್ತ ಸಮೂಹ ಸಂಬಂಧ ವ್ಯಾಪಾರ ಇರುತ್ತದೆ.
ಸವಿಕಲ್ಪ ಜ್ಞಾನದಲ್ಲಿ ಇಂದ್ರಿಯ ಸಂಬಂಧ ನಿರ್ವಿಕಲ್ಪ ಜ್ಞಾನ ಎರಡೂ ವ್ಯಾಪಾರ ಇರುತ್ತವೆ. ಎರಡು ಪ್ರಕಾರಗಳ ಪ್ರತ್ಯಕ್ಷ ಜ್ಞಾನಗಳ ಕಾರಣ ಇರೋಣದಿಂದ ಇಂದ್ರಿಯ ಪ್ರತ್ಯಕ್ಷ ಪ್ರಮಾಣ ಇರುತ್ತದೆ. ಧರ್ಮ ಧರ್ಮೀಯ ಸಂಬಂಧಕ್ಕೆ ವಿಷಯ ಮಾಡುವ ಜ್ಞಾನ ಸವಿಕಲ್ಪ ಜ್ಞಾನ ಅನ್ರಿ. ಇದು ಘಟ ಇರುತ್ತದೆ. ಈ ಜ್ಞಾನದಿಂದ ಘಟದಲ್ಲಿ ಘಟತ್ವ ಸಮಯ ತೋರುತ್ತದೆ. ಆದ್ರಿಂದ ಸವಿಕಲ್ಪಕ ಜ್ಞಾನದು ಧರ್ಮ ಧರ್ಮಿ ಸಮಯ ಮೂರು ತೋರುತ್ತವೆ. ಧರ್ಮ ಧರ್ಮಿ ಸಮಯ ಮೂರು ತೋರುತ್ತವೆ. ಆದ್ರಿಂದ ಇದು ಘಟ ಇರುತ್ತದೆ. ವಿಶಿಷ್ಟ ಜ್ಞಾನ ಸಮಯ ಸಂಬಂಧಕ್ಕಾದರೂ ವಿಷಯ ಮಾಡೋಣದಿಂದ ಇದಕ್ಕೆ ಸವಿಕಲ್ಪ ಜ್ಞಾನ ಅನ್ಬೇಕು. ಆ ಸವಿಕಲ್ಪ ಜ್ಞಾನಕ್ಕಿಂತಲೂ ಭಿನ್ನ ಕೇವಲ ವಿಶೇಷಣ ಜ್ಞಾನಕ್ಕ ನಿರ್ವಿಕಲ್ಪಕ ಜ್ಞಾನ ಅನ್ರಿ. ಸವಿಕಲ್ಪಕ ನಿರ್ವಿಕಲ್ಪಕ ಜ್ಞಾನದ ಲಕ್ಷಣ ವಿಸ್ತಾರದಿಂದ ಶೀತಿ ಕಂಠಿ ಗ್ರಂಥದಲ್ಲಿ ಬರ್ಕೊಂಡು ಬಂದಾರ. ಸೂಕ್ಷ್ಮ ಇರುತ್ತದೆ. ಆದ್ರಿಂದ ಇಲ್ಲಿ ವಿಸ್ತಾರ ನಾವು ಬರ್ಕೊಂಡು ಬಂದಿಲ್ಲ. ಈ ರೀತಿಯಿಂದ ಮೊದಲು ವಿಶಿಷ್ಟ ಜ್ಞಾನಕ ಕಾರಣ ವಿಶೇಷಣ ಜ್ಞಾನ, ಇದು ನಿರ್ವಿಕಲ್ಪಕ ಜ್ಞಾನ ಅಂತ ಒಂದು ಹೇಳಿದೆವು. ಇನ್ನ ಸ್ಮೃತಿ ಜ್ಞಾನ, ಒಮ್ಮ ಸ್ಮೃತಿ ಜ್ಞಾನ ಆಗ್ತದ ಅಂತ ಹೇಳಿದ್ರಲ್ಲ, ಒಂದು ಸಾರಿ ಘಟ ಇರುತ್ತದೆ ಹಿಂಗೆ ವಿಶಿಷ್ಟ ಜ್ಞಾನ ಆದ ನಂತರ ಪುನಃ ಘಟದು ಅಂದ್ರೆ ವಿಶಿಷ್ಟ ಜ್ಞಾನ ಆಗುವುದು. ಅಲ್ಲಿ ಘಟದೊಡನೆ ಇಂದ್ರಿಯ ಸಂಬಂಧ ಆಗಲೇ ಪೂರ್ವ ಅನುಭವ ಆ ಘಟತ್ವದ ಸ್ಮೃತಿ ಆಗುತ್ತದೆ. ಪೂರ್ವ ಅನುಭವ ಏನು? ಘಟತ್ವದು ಸ್ಮೃತಿ ಆಗುತ್ತದೆ. ಘಟ ಜ್ಞಾನ ಆಗ ಕಾಲದಾಗ ಈ ಘಟ ಅಂದ್ಕೊಳ್ಳೆ ಆ ಘಟದಲ್ಲಿರುವ ಘಟತ್ವದ ಅವನಿಗೆ ಪೂರ್ವ ವಿಶಿಷ್ಟ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಅವನಿಗೆ ಯಾವ ಘಟ ಹೆಂಗೆ ವಿಶಿಷ್ಟ ಜ್ಞಾನ ಇತ್ತು ಆ ಘಟತ್ವದ ಪೂರ್ವ ಸ್ಮೃತಿ ಆಗುತ್ತದೆ. ಇಷ್ಟೇ ಉತ್ತರ. ಕ್ಷಣಮೇ ಘಟ ವಿಶೇಷ ಜ್ಞಾನವೇ. ಈ ರೀತಿಯಿಂದ ಎರಡನೇ ಎಲ್ಲ ವಿಶಿಷ್ಟ ಜ್ಞಾನಕ್ಕೆ ಕಾರಣ ಅಂದ್ರೆ ವಿಶೇಷಣ ಜ್ಞಾನ, ಇದು ಸ್ಮೃತಿ ರೂಪ ಇರುತ್ತದೆ ಅಂತ ಇಷ್ಟು ನಿಮ್ಗೆ ಹೇಳಿದ್ರು. ಇದಕ್ಕೆ ಅರ್ಧ ತಾಸು ಹೋಯ್ತು. ಈಗ ನೋಡ್ರಿ, ಈಗ ಏನು ಉಳಿತು? ಭ್ರಮ. ಈಗ ಇನ್ನ ಭ್ರಮ ಹೇಳ್ತಾರೆ. ಈಗ ಸ್ಮೃತಿ ಆಯಿತು, ಭ್ರಮ ಆಯಿತು, ಈಗ ಭ್ರಮ ಹೇಳ್ತಾರೆ. ಜಾ ಸಿಕ್ಕದ ನಿಮ್ಗೆಲ್ಲರಿಗೆ. ಜಾ ಜಾ ಅಂದ್ರೆ ಎಲ್ಲಿ ನಿಮ್ಗೆ ಅಭ್ಯಾಸ ಆಗುತ್ತದೆ ಅಲ್ಲಿ. ಜಾ ಅಂದ್ರೆ ನಿಮ್ಗೆ ಎಲ್ಲಿ ಅಭ್ಯಾಸ ಆಗುತ್ತದೆ ಅಲ್ಲಿ. दोष सहित नेत्र का, दोष सहित नेत्र का रज्जु से अथवा शुक्ति से ಸಂಬಂಧ ಹೋವೆ. ದೋಷ ಸಹಿತ ನೇತ್ರದು ಎಲ್ಲಿ ಹಗ್ಗದೊಡನೆ ಅಥವಾ ಶುಕ್ತಿದೊಡನೆ ಸಂಬಂಧ ಆಗುವುದು. ಅಂದ್ರೆ ಯಾವ ದೋಷ ಅಂದ್ರೆ ಪ್ರಮೇಯ ದೋಷ. ಯಾವ ದೋಷ ಅಂದ್ರೆ ಪ್ರಮೇಯ ದೋಷ. ಇದಕ್ಕೆ ಸಾದೃಶ್ಯ ದೋಷನೂ ಅಂತಾರೆ. ಇದಕ್ಕೆ ಸಾದೃಶ್ಯ ದೋಷನೂ ಅಂತಾರೆ. ಬಯಲುವಾದಿಗಳು ಪ್ರಮಾಣ ದೋಷ ಇತ್ತು. ಬಯಲುವಾದಿಗಳಿಗೆ ಏನಂತಾರೆ? ಪ್ರಮಾಣ ದೋಷ, ಪ್ರಮಾತ್ರ ದೋಷ. ಶಂಕದಲ್ಲಿ ಪೀತ ಇದು ಪ್ರಮಾಣ ದೋಷ. ಅಲ್ಲಿ दोष के बलते सर्पत्व की और रजतत्व की स्मृति होवे है. ದೋಷದ ಬಲದಿಂದ ಅಲ್ಲಿ ವಾಸ್ತವಿಕ ಎದರದು ರಜ್ಜುತ್ವದೊಡನೆ ಶುಕ್ತಿದೊಡನೆ ಸಂಬಂಧದ ಶುಕ್ತಿದೊಡನೆ ಯಾವುದು ದೋಷ ಸಹಿತ ನೇತ್ರದು ಹಗ್ಗದೊಡನೆ ಅಥವಾ ಶುಕ್ತಿದೊಡನೆ ಯಾನ ಸಂಬಂಧ ಆಗುವುದು. ನೇತ್ರದು ಶುಕ್ತಿದೊಡನೆ ಅಥವಾ ರಜ್ಜುದೊಡನೆ ದೋಷ ಸಹಿತ ನೇತ್ರದ ಯಾವಾಗ ಸಂಬಂಧ ಆಗುವುದು ಆ ಕಾಲದಲ್ಲಿ ದೋಷದ ಬಲದಿಂದ दोषके बलते सर्पत्व की और रजतत्व की स्मृति होवे. सर्पत्व की अथवा रजतत्व की स्मृति होवे है. ಅದಕ್ಕೆ ಅಪೋಗಳು ಬರ್ದಾರವರು ಯಾವಾಗ ನಮಗ ಆತ್ಮನಲ್ಲಿ ಆತ್ಮ ಹೆಂಗಿದ್ದಾನಂತ ಕೇಳಿದ್ರೆ ಸಿದ್ಧಾಂತ ಬರ್ದಾರವ್ರು. ಆತ್ಮ ಅಸಂಗ ಅದ್ವಯ ನಿತ್ಯ ಮುಕ್ತ ಇದ್ರೂ ಕೂಡ ದೋಷ ಅಂದ್ರೆ ಯಾವುದು? ಅವಿದ್ಯಾ ದೋಷ ಬಲದಿಂದ ಆತ್ಮತ್ವ ಪ್ರತೀತಿ ಆಗುವುದಿಲ್ಲ. ಮತ್ತೇನಾಗ್ತದ? ದೇಹಾದಿ ಪ್ರಪಂಚ ಇಲ್ಲ. ದೇಹಾದಿ ಪ್ರಪಂಚ ಇಲ್ಲದಿದ್ರೂ ಕೂಡ ಆ ಅವಿದ್ಯಾ ಬಲದಿಂದ ಅವುಗಳು
ತೋರುತ್ತವೆ. ಬ್ರಹ್ಮ ಹೆಂಗಿದ್ದಾನ? ಅಸಂಗ ಅದ್ವೈ ನಿತ್ಯ ಮುಕ್ತ ಇದ್ರೂ ಕೂಡ ಬ್ರಹ್ಮದಲ್ಲಿನೂ ಕೂಡ ಅಸಂಗತ್ವ ಅದ್ವೈ ನಿತ್ಯ ಮುಕ್ತಿ ಅದ. ಆದರೂ ಅವಿದ್ಯಾ ದೋಷ ಬಲದಿಂದ ಅವು ಅಸಂಗತ್ವಾದಿಗಳು ತೋರುವುದಿಲ್ಲ. ಕಿಂತು ಜಗತ್ ರೂಪ ಪ್ರಪಂಚ ಇಲ್ಲದಿದ್ರೂ ಕೂಡ ಅವಿದ್ಯಾ ಬಲದಿಂದ ತೋರುತ್ತದೆ. ಇದು ಸಿದ್ಧಾಂತ. ಈಗ ಈತಲ್ಲಿ ನಿಮಗ ಶುಕ್ತಿ ದೊಣ್ಣೆ ರಜ್ಜು ದೊಣ್ಣೆ ಯಾವಾಗ ನೇತ್ರದ ಸಂಬಂಧ ಆಗುವುದೋ ಆ ಕಾಲದಲ್ಲಿ ದೋಷದ ಬಲದಿಂದ ಸರ್ಪತ್ವ ಮತ್ತು ರಜತತ್ವದ ಸ್ಮೃತಿ ಆಗುತ್ತದೆ. ಅವ್ರಿಗೆ ಹಿಂದೂ ಹೇಳಿದರು, ಇಷ್ಟ ಪದಾರ್ಥ ಸ್ಮೃತಿನೂ ಅವನಿಗೆ ಘಟತ್ವ ಜಾತಿ ಅಥವಾ ನಿಮಗ ಹಿಂದ ಯಾವುದಂದ್ರ ಎಲ್ಲಿ ಹೋಯ್ತದು ಬ್ರಹ್ಮದ ರೀತಿ ಎಷ್ಟನೇ ಹೇಳಿಂಗ್ ಹೋಯ್ತು ಸಿದ್ಧಾರೂಢ? 13 ಹಾ 13 ನೋಡ್ರಿ. ಅಲ್ಲಿ रज्जु में सर्पत्व भाषे दोष के फलते रज्जु तो भाषे नहीं, रज्जु में सर्पत्व भाषे, रज्जु में सर्पत्व भाषे. ಇವರು ಸರ್ಪತ್ವದೊಡನೆ ನೇತ್ರ ಸಂಬಂಧ ಇಲ್ಲವೇ ಇಲ್ಲ. ಇಂದ್ರಿಯ ಸಂಬಂಧ ಇಲ್ಲದಿದ್ರೂ ಕೂಡ ದೋಷ ಬಲದಿಂದ ಸರ್ಪತ್ವ ತೋರುತ್ತದೆ. ಇಷ್ಟೇ. ದಂಡತ್ವ ಹ್ಯಾಂಗ್ ತೋರ್ತದ? ಸರ್ಪತ್ವನು ಅವನಿಗೆ ಮೊದಲು ಸ್ಮೃತಿ ಆಗಬೇಕು. ಇಷ್ಟು ನೀವು ಜ್ಞಾಪನಾಗಿ ಇಟ್ಕೋಬೇಕು. ಸ್ಮೃತಿನೂ ಆಗಬೇಕು, ನಿಮಗನು ಮುಗಿಯ ತನಕ ಜ್ಞಾಪನಾಗೂ ಇಟ್ಕೋಬೇಕು. ಸ್ಮೃತಿ. ಪರಂತು रज्जुत्व सुक्तित्व की न्यायी दोष के बलते सर्पत्व की और रजतत्व की स्मृति होवे. ಹಗ್ಗದೊಡನೆ ಶುಕ್ತಿದೊಡನೆ ನೇತ್ರದ ಸಂಬಂಧ ದೋಷದಿಂದ ಯಾವಾಗ ಆಗುವುದೋ ಆ ಕಾಲದಲ್ಲಿ ದೋಷ ಬಲದಿಂದ ಸರ್ಪತ್ವ ಮತ್ತು ರಜತತ್ವದ ಸ್ಮೃತಿ ಆಗುತ್ತದೆ. ಆದರೂ ರಜ್ಜುತ್ವ ಶುಕ್ತಿತ್ವದು ಸ್ಮೃತಿ ಜ್ಞಾನ ಆಗುವುದಿಲ್ಲ. ಬರೇ ನೈಯದಲ್ಲಿ ನೀವು ಸ್ಮೃತಿ ಹೋವೇ ನೈಯರಾದ ಸ್ಮೃತಿ ಜ್ಞಾನ ಬರದೆ ಹೋವೇ ನಹಿ. ನೀವು ಬರೆದಿರಿಲ್ಲ? ಹೌದು, ಬರೆದಿರಿಲ್ಲ? ನೈಯ ಅದ ನೈಯ ಅದ. ನಿಮ್ಮಲ್ಲಿ ಇರ್ಬೇಕು. ಆಯ್ತು, ಅದ ಬರೋಬರಿ. ಬರೆಯೋದ್ ಜರುತ್ತಿಲ್ಲ. ನೀವು ಹೆಚ್ಚು ಬದಿಕ್ ಹೋಗ್ಬೇಡ್ರಿ. ಮತ್ತೆ ಅವೆಲ್ಲ ಮತ್ತೆ ಇದು ಮಾಡ್ಬೇಕು. ಅವರು ದುರಸ್ತು ಮಾಡೇ ಬರ್ದಾರ ಅವರು. ಶುಕ್ತಿತ್ವದು ಸ್ಮೃತಿ ಜ್ಞಾನ ಆಗುದಿಲ್ಲ. ಯಾಕೆ ಆಗುದಿಲ್ಲ? ನೇಮ್ ಹೇಳ್ತಾರ ಅವರು. विशिष्ट ज्ञान का हेतु, विशिष्ट ज्ञान का कारण मजे ಹೇಳಾರ ನೋಡೋರು ಇಂದ. विशिष्ट ज्ञान का हेतु विशेषण का ज्ञान ज्या धर्म को विषय करे सोई धर्म विशिष्ट ज्ञान में विषय में भाष्य है. ಅದೇ ನೇಮ ಅಂತ ಹೇಳಿದ್ರು ಅವರು. ವಿಶಿಷ್ಟ ಜ್ಞಾನಕ ಕಾರಣ ವಿಶೇಷಣ ಜ್ಞಾನ. ಘಟತ್ವ ಜಾತಿದು ವಿಶೇಷಣ ಜ್ಞಾನ. ಈಗ ಘಟ್ ಹಯ ಅಂದ್ರೆ ವಿಶೇಷ ಜ್ಞಾನ ಅಂದ್ರೆ ಆ ವಿಶೇಷಣ ಜ್ಞಾನವೇ ಆ ವಿಷಯಕ ಕಾರಣ. ಹಂಗ ಇಲ್ಲಿ ವಿಶಿಷ್ಟ ಜ್ಞಾನ ಕಾರಣ ವಿಶೇಷಣ ಕಾ ಜ್ಞಾನ ಅಂದ್ರೆ ಸರ್ಪತ್ವ ಕಾ ಜ್ಞಾನ. ವಿಶೇಷಣ ಕಾ ಜ್ಞಾನ ಅಂದ್ರೆ ಇಲ್ಲಿ ಈಗ ಬ್ರಹ್ಮದಲ್ಲಿ ಸರ್ಪತ್ವ ಕಾ ನಿಮ್ ತಿಳಿತನ ಬರ್ಕೋರಿ. ಆದ್ರ ಸರ್ಪತ್ವ ಕಾ ಜ್ಞಾನ ಜಾ ಧರ್ಮಂಕು ವಿಷಯ ಕರೆ ಅಂದ್ರೆ सर्पत्व धर्म को विषय करे सोई धर्म सर्पत्व धर्म विशिष्ट ज्ञान से विषय में भाष्य है. केवल धर्माध्यास इವರು ರಜ್ಜುತ್ತಿಲ್ಲ. ರಜ್ಜುತ್ವ ರಜ್ಜುತ್ತಿಲ್ಲದ ವಿಶೇಷಣ ರಜತತ್ವ ಸರ್ಪತ್ವ ಅಲ್ಲ ಮ್ಯಾಲೆ ಹೇಳಿದಾರಲ್ಲ. ದೋಷದ ಬಲದಿಂದ ಸರ್ಪತ್ವ ರಜತತ್ವದು ಸ್ಮೃತಿ ಆಗುತ್ತದೆ.
ಹದ್ದು ಎದೆ ಅದು ಹದ್ದು ಸ್ಮೃತಿ ಆಗೋದಾಗಿತ್ತು, ಆಗಿಲ್ಲ. ಸ್ಮೃತಿ ಆಗೋದಾಯ್ತು, ಸ್ವಲ್ಪದ್ದಾಯ್ತು. ಈಗ ರಜ್ಜುದಲ್ಲಿ ವಿಶಿಷ್ಟ ಜ್ಞಾನವೇ ಕಾರಣ ಅಂತ ಹೇಳ್ಕತ್ತೀರಿ ನೀವು. ವಿಶಿಷ್ಟ ಜ್ಞಾನದಲ್ಲಿ ವಿಶೇಷಣ ಜ್ಞಾನವೇ ಕಾರಣ ಅಂತ ಇದೊಂದು ನಮ್ಮ ನಿಯಮ ಅಂತ ಹೇಳಕತ್ತಿಲ್ಲ. ಆದ್ರೂ ಇಲ್ಲಿ ದೋಷ ಬಲದಿಂದ ಯಾವ ರಜ್ಜುದೊಡನೆ ಶುಕ್ತಿದೊಡನೆ ನೇತ್ರದ ಸಂಬಂಧ ದೋಷದಿಂದ ಆಗುವುದು, ಅಲ್ಲಿ ದೋಷದ ಬಲದಿಂದ ಸರ್ಪತ್ವದು ರಜತತ್ವದು ಸ್ಮೃತಿ ಆಗುತ್ತದೆ. ಪರಂತು ರಜ್ಜುತ್ವದ ಶುಕ್ತಿತ್ವದ ಸ್ಮೃತಿ ಆಗಲ್ಲ. ಅಧಿಷ್ಠಾನ ಸ್ಮೃತಿ ಆಗಿಲ್ಲ, ಅಧ್ಯಸ್ಥ ಸ್ಮೃತಿ ಆಗಿದೆ. ಇದು ಭ್ರಮ ಹೇಳಕತ್ತಾರೆ. ಇದು ಜ್ಞಾಪನ ಇಟ್ಕೋಬೇಕು. ಭ್ರಮ ಹೋಯ್ತದು, ಇದು ಭ್ರಮ ಅಲ್ಲ. ಭ್ರಮ ಇದ್ರಲ್ಲ, ಇದು ನೆನಪಿಟ್ಕೋಬೇಕು. ಶುಕ್ತಿತ್ವ ಕಿ ಸ್ಮೃತಿ ಜ್ಞಾನ ಹೋವೆ ನಹಿ ಎನೇ ಮೈ ಅಂದ್ರೆ ಮತ್ತೆ ಅವರು ವಿಶಿಷ್ಟ ಜ್ಞಾನ ಕಾರಣ ವಿಶೇಷಣ ಜ್ಞಾನ ಯಾವ ಧರ್ಮವನ್ನು ವಿಷಯ ಮಾಡುವುದು, ಅದೇ ಧರ್ಮ ವಿಶಿಷ್ಟ ಜ್ಞಾನದಿಂದ ವಿಷಯದಲ್ಲಿ ತೋರುತ್ತದೆ. ಅದಕ್ಕೆ ನಿಯಮ ಹೇಳಿದ್ರಲ್ಲ, ಆ ನಿಯಮಾನುಸಾರವಾಗಿ ಮೇಲೆ ಈಗ ನಾವು ನಿಯಮ ಹೇಳಿದ್ವಿ ನಿಮ್ಗೆ ವಿಶಿಷ್ಟ ಜ್ಞಾನಕ ಹೇತು. ಈ ನಿಯಮಾನುಸಾರವಾಗಿ ಸರ್ಪತ್ವ और रजतत्व का स्मृति ज्ञान, सर्पत्व रजतत्व का स्मृति ज्ञान सो ज्ञान रज्जुत्व और शुक्तित्व को विषय करे नहीं. सर्पत्व रजतत्व का स्मृति ज्ञान, ಈ ಸ್ಮೃತಿ ಜ್ಞಾನ ರಜ್ಜುತ್ವ ಶುಕ್ತಿತ್ವವನ್ನು ವಿಷಯ ಮಾಡುವುದಿಲ್ಲ. किंतु सर्पत्व और रजतत्व को विषय करे है. ಸ್ಮೃತಿ ಜ್ಞಾನ ಎದಕ್ಕೆ ವಿಷಯ ಮಾಡ್ತಾ ಅಂದ್ರೆ ಸರ್ಪತ್ವ ರಜತತ್ವಕನ್ನು ವಿಷಯ ಮಾಡುತ್ತದೆ. ಯಾತೆ ಆದ್ದರಿಂದ यह सर्प है, ಇದು ವಿಶಿಷ್ಟ ಜ್ಞಾನ. यह सर्प है, यह घट है अंचिंद ಹಿಂಗೆ ಹೇಳಿದ್ರಲ್ಲ ವಿಶೇಷ ಜ್ಞಾನ. ಹಂಗೆ यह सर्प है या रज्जु के विशिष्ट ज्ञान से रज्जु में सर्पत्व भाष्य है. रज्जु में सर्पत्व भाष्य है. इदम यह रजत है या शुक्ति के विशिष्ट ज्ञान से शुक्ति में रजतत्व भाष्य है. शुक्ति में रजतत्व भाष्य है. यह सर्प है या विशिष्ट ब्रह्म में विशेष रज्जु है. यह सर्प है, ಈ ವಿಶಿಷ್ಟ ಬ್ರಹ್ಮದಲ್ಲಿ ವಿಶೇಷ ರಜ್ಜು है. ಸರ್ಪತ್ವ ವಿಶೇಷಣ है. ಸರ್ಪತ್ವ ಇದು ವಿಶೇಷಣದ ಕಾಯತೆ. सर्पत्व का समवाय संबंध रज्जु में भाष्य है. सर्पत्व का समवाय संबंध रज्जु में भाष्य है. ता समवाय का सर्पत्व प्रतियोगी है, रज्जु अनुयोगी है. सर्पत्व विशेषण है. कायते सर्पत्व का समवाय संबंध रज्जु में भाष्य है. ता समवाय का सर्पत्व प्रतियोगी है, रज्जु अनुयोगी है. ಎಲ್ಲಿ ಎಲ್ಲಿ ಕಡೆ ನಿಯೋಗಿ, ಹಗ್ಗದಲ್ಲಿ ನಿಯೋಗಿ ಸರ್ಪ ವಿಶೇಷ. ನೋಡ್ರಿ ಈಗ ನೋಡ್ರಿ, ಇದು ಭ್ರಮ ಹೇಳಕತ್ತಾರ ನೀವು. ಭ್ರಮ ನೋಡ್ರಿ, ಇದು ಅವ್ರದ್ದು ಮತ, ನ್ಯಾಯಿಕರದೇ ಮತ. ಇದು ಅವರು ಯಾವ ಸಂಬಂಧದಿಂದ ಹೇಳ್ತೇವೆ ಅಂದ್ರೆ, ನಾವು ಈಗ ವೇದಾಂತಿಗಳು ಹಿಂದೊಂದು ಶಂಕ ಮಾಡ್ರು. ತೇರಾವ ಹೆಡಿಂಗ್ದಾಗ ಅಲ್ಲೇ ಯದ್ಯಪಿ ಹೌದಿಲ್ಲ, ಸರ್ಪತ್ವದೊಡನೆ ನೇತ್ರದ ಸಂಬಂಧ ಸಂಯುಕ್ತ ಸಮವಾಯ ಸಂಬಂಧ ಇಲ್ವೇ ಇಲ್ಲ ಹಿಂದೆ. ಯದ್ಯಪಿ ಸರ್ಪತ್ವದೊಡನೆ ನೇತ್ರ ಸಂಯುಕ್ತ ಸಂಬಂಧ, ಜಾತಿದೊಡನೆ ನೇತ್ರದ ಸಂಯುಕ್ತ ಸಮವಾಯ ಸಂಬಂಧ ಬೇಕೇನಿಲ್ಲ. ಎಲ್ಲಿ ಆಶ್ರಯದೊಡನೆ ನೇತ್ರದ ಸಂಬಂಧ ಇರುವುದು, ಆಶ್ರಿತದು ಸಂಯುಕ್ತ ಸಮವಾಯ ಸಂಬಂಧ ಗೋಚರ ಆಗ್ತದ. ರಜತ ವ್ಯಕ್ತಿದೊಡನೆ ನೇತ್ರದ ಸಂಯೋಗ ಸಂಬಂಧ ಇತ್ತಪ್ಪ ಅಂದ್ರ ಅಲ್ಲಿ ಆ ರಜತತ್ವದ ಸಂಯುಕ್ತ ಸಮವಾಯ ಸಂಬಂಧ ಇರ್ತದ. ಇರ್ತಿಲ್ಲ ಪಣ ರಜತತ್ವ ಜಾತಿ ದೂರದ, ಆ ದೂರ ಇರಲ್ಪಟ್ಟಂತ ರಜತತ್ವ ಜಾತಿದೊಡನೆ ಸಂಯುಕ್ತ ಸಮವಾಯ ಸಂಬಂಧ ಇಲ್ಲ. ಆದ್ರೆ ಮುಂಭಾಗದಲ್ಲಿ ನೀವು ಸರ್ಪತ್ವ ಜಾತಿ ಹೆಂಗ್ ಹೇಳ್ತೀರಿ? ಇಲ್ಲಿ ರಜ್ಜುವಿನಲ್ಲಿ ಸರ್ಪತ್ವ ಹೆಂಗ್ ಹೇಳ್ತೀರಿ? ನಾವು ಅಲೌಕಿಕ ನೇತ್ರದ ಸಂಬಂಧ ಇಲ್ಲದಿದ್ದರೂ ಕೂಡ
ನಾವು ಇಲ್ಲಿ ಮುಂಭಾಗದಲ್ಲಿ ಸರ್ಪತ್ವ, ಜ್ಞಾನ, ಧರ್ಮ, ಧರ್ಮಿ ಇಲ್ಲ ಧರ್ಮದ ಹೇಳ್ತೇವೆ. ಇದು ಹ್ಯಾಂಗ ಹೇಳ್ತೀರಿ? ನಾವು ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ. ನಿಮ್ಮ ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನ ಪ್ರತ್ಯಕ್ಷ ಎಲ್ಲಿ ಹೋಯ್ತು? ಅದಕ್ಕೆ ನಾವು ಈ ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ. ಆ ಅಲೌಕಿಕ ಇಂದ್ರಿಯ ಸನ್ನಿಕರ್ಷ ಜ್ಞಾನ ಪ್ರತ್ಯಕ್ಷ ಏನ್ ಲಕ್ಷಣ ಐತಲ್ಲ, ಅದು ಇಲ್ಲಿಲ್ಲ. ಇದು ಭ್ರಮ. ಕನಸಿಂದಲ್ಲ, ಇದು ಅವರು ಅಲೌಕಿಕ ಸಂಬಂಧದಿಂದ ಜ್ಞಾನ ಲಕ್ಷಣ ಸಂಬಂಧ. ಯಾವ ರೀತಿ? ಈಗ ಇವ್ರೇನಂತಾರ, ಎಲ್ಲಿ ರಜತ ಸುಕ್ತಿ ಬಲ್ಲಿ ರಜತ ವ್ಯಕ್ತಿ ಇತ್ತು ಅಂತ ತಿಳ್ಕೊರಿ. ಸುಕ್ತಿಯಲ್ಲಿ ರಜತ ವ್ಯಕ್ತಿ, ವೇದಾಂತಿಗಳು ಸುಕ್ತಿಯಲ್ಲಿ ರಜತ ವ್ಯಕ್ತಿ ಇತ್ತು ಅಂದ್ರೆ ಆ ಕಾಲದಾಗ ಈ ರಜತತ್ವದು ಶುಕ್ತಿಯಲ್ಲಿ ಭಾನ ಆಯ್ತು ಅಂತ ಒಂದು ಹೇಳ್ಬೋದು. ಪರಂತು ರಜತ ವ್ಯಕ್ತಿ ದೂರದ, ಇಲ್ಲಿ ಐದನೇ ಶುಕ್ತಿಯಲ್ಲಿ ಆ ರಜತದಲ್ಲಿ ರಜತತ್ವ ದೂರದ. ಮತ್ತೆ ಇಲ್ಲಿ ನೀವು ಹೆಂಗ್ ಹೇಳ್ತೀರಿ? ಒಂದು ವೇಳೆ ರಜತ ವ್ಯಕ್ತಿ ಸುಕ್ತಿಯ ಸಮೀಪ ಇಟ್ಟಿದ್ದಾದ್ರೆ ಯಾವ ರೀತಿ ಹೇಳ್ತಾರ ಅವರು? ಕಿ ಸ್ಫಟಿಕ ಮೇಲೆ ದಾಸಾಳ ಹೂವು ಇಟ್ಟಿದ, ದಾಸಾಳ ಹೂವ, ಆ ದಾಸಾಳ ಹೂವಿನಲ್ಲಿರುವ ಕೆಂಪ ಆ ಸ್ಫಟಿಕದಲ್ಲಿ ಯಾಕೆ ಎರಡಕ್ಕೆ ಸಂಬಂಧ ಅದ. ಹಂಗ ನಿಮ್ದು ಎರಡಕ್ಕೆ ಸಂಬಂಧ ಇಲ್ಲ, ದೂರ ಅದ. ರಜತದಲ್ಲಿ ಇರೋ ರಜತತ್ವ ಸರ್ಪತ್ವ ಹುತ್ತಿನಲ್ಲಿ ಅದ. ಇಲ್ಲಿ ಹೆಂಗ್ ಹೇಳ್ತೀರಿ ಅಂದ್ರೆ ನಾವು ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ. ಇಷ್ಟೇ ಫರಕ್ ಏನದ ಆ ಅಲೌಕಿಕ ಸಂಬಂಧದಿಂದ? ಸುಗಂಧಿ ಚಂದನ ಅವು ದೃಷ್ಟಾಂತ. ಚಂದನ ಏನದ? ಚಂದನ ವಾಸ ಇರ್ತ ಚಂದನದಾಗ. ಆ ಚಂದನ ಗಿಡ ಅಥವಾ ಚಂದನದು ಏನು ಬೇರ, ಅದು ನೇತ್ರಕ್ಕೆ ಯೋಗ್ಯದ. ಚಂದನರೇ ನೇತ್ರ ಕಾಣ್ತದಿಲ್ಲ ಚಂದನ. ಬಟ್ ಚಂದನದಲ್ಲಿರೋ ಸುಗಂಧ ನೇತ್ರಕ್ಕೆ ಯೋಗ್ಯ ಐತೇನು? ಎದಕ್ಕೆ ಯೋಗ್ಯ ಅದು? ಘ್ರಾಣೇಂದ್ರಿಕ. ಪರಂತು ನೇತ್ರ ಅಯೋಗ್ಯ ಸುಗಂಧ ತೋರ್ತದ. ಘ್ರಾಣೇಂದ್ರಿಯ ಸುಗಂಧ ಘ್ರಾಣೇಂದ್ರಿಯ ಪ್ರತ್ಯಕ್ಷದ. ಸುಗಂಧಿ ಚಂದನಂ ನೇತ್ರಕ ಯೋಗ್ಯದ, ಘ್ರಾಣಕ ಯೋಗ್ಯದ. ಬಟ್ ನೇತ್ರಕ್ಕೆ ಯೋಗ್ಯ ಐತೇನು? ಇಲ್ಲ. ನೇತ್ರಕ ಅಯೋಗ್ಯ ಸುಗಂಧ ನೇತ್ರದಿಂದ ಆ ಚಂದನದಲ್ಲಿ ತೋರ್ತದ. ಈಗ ಹೆಂಗ ಅದು ತೋರ್ತದೋ ಅದೇ ರೀತಿಯಾಗಿ ಎಲ್ಲಿ ಶುಕ್ತಿಯಲ್ಲಿ ಇಲ್ಲದಂತ ಸರ್ಪತ್ವ ಈ ಶುಕ್ತಿಯಲ್ಲಿ ತೋರ್ತ. ರಜತತ್ವ ಇಲ್ಲಿಲ್ಲ. ಇಲ್ಲದಂತ ರಜತತ್ವ ಜಾತಿದು, ಇಲ್ಲದಂತ ರಜತತ್ವ ಜಾತಿ ಇಲ್ಲದಂಥದ್ದು ಇಲ್ಲಿ ಐತೇನು? ಇಲ್ಲ. ಪರಶುಕ್ತಿಯಲ್ಲಿ ತೋರ್ತದೆ. ನೇತ್ರದಿಂದ ಸುಗಂಧ ನೇತ್ರದಿಂದ ಪ್ರತ್ಯಕ್ಷ ಆಗ್ತದ ಅಂತ ಹೇಳ್ತಾನವ. ಇಲ್ಲಿ ಕಣ್ಗಳಿಲ್ಲ, ಕಣ್ಗಳಿಗೆ ಇಲ್ಲಿ ಆಗ್ತವ, ಅದು ಹಿಂದೆ ಹೋಗ್ಯದ ಕಣ್ಗಳಿಗೂ. ಘ್ರಾಣೇಂದ್ರಿಗೆ ಸುಗಂಧ. ನಿಮ್ಗ ಅಲೌಕಿಕ ಸಂಬಂಧದಿಂದ ಅವ್ರ ಉದಾಹರಣ ನೀವು ಮುಂದೆ ಓದಿರ್ತಿರ್ತದ. ಅವ್ರ ಮೊಟ್ಟ ಮೊದಲ ಉದಾಹರಣ ಸುಗಂಧಿ ಚಂದನ. ಸುಗಂಧದಲ್ಲಿರುವ ಚಂದನದಲ್ಲಿರುವ ಸುಗಂಧದ ಜ್ಞಾನ. ನೀವು ಪ್ರತ್ಯಕ್ಷ ಹೆಂಗ್ ಹೇಳ್ತೀರಿ? ಹೆಂಗ್ ಹೇಳ್ತೀರಿ ಅಂದ್ರ, ಈಗ ಪೇಪರ್ ಮೀಟ್ ಪ್ರತ್ಯಕ್ಷ ಹಿಡ್ದ, ಅದ್ರೊಳಗೆ ರುಚಿ ಎದಕ್ಕೆ? ರುಚಿ ಅದಕ್ಕೆ ಇದಕ್ಕೆ ಹೌದಾ? ಅಂದ್ರ ಅಪ್ರಸಿದ್ಧ ಇದ್ದಂತ ಯಾವ ಪೇಪರ್ ಮೀಟದಲ್ಲಿ ಇರುವ ರುಚಿ ನೇತ್ರದಿಂದ ಹೇಳ್ತೇವೆ ಅಲೌಕಿಕ ಸಂಬಂಧದಿಂದ. ಹಂಗ ಸುಗಂಧಿ ಚಂದನಮ ಘ್ರಾಣೇಂದ್ರಿಯಕ್ಕೆ ಹೋಗಿದ್ರು ಕೂಡ ಅಯೋಗ್ಯ ಸುಗಂಧ ನೇತ್ರದಿಂದ ಪ್ರತ್ಯಕ್ಷ ಆಗ್ತದೆ. ಹಂಗ ಎಲ್ಲೋ ಇದ್ದಂತ ಸರ್ಪತ್ವ ಅದು ನೇತ್ರಕ್ಕೆ ಸದ್ಯ ಇಲ್ಲಿಲ್ಲ, ಸೇಮ್ ಸಮಯ ಇಲ್ಲ, ಅದ್ರದ್ದು ಇಲ್ಲದಿದ್ರು ಶುಕ್ತಿಯಲ್ಲಿ ತೋರ್ತಾವ. ಅದಕ್ಕೆ ನಾವು ಅಲೌಕಿಕ ಸಂಬಂಧ ಒಪ್ಪಿದೆವು. ಮತ್ತೆ ಅಂದಾಗ ನಿಮ್ಗ ಆಯ್ತಾ? ಅದಕ್ಕ ಈಗ ನೋಡ್ರಿ, ನಿಮ್ಗೆ ಸ್ವಲ್ಪ ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ. ಅಂದ್ರೆ ವಿಶಿಷ್ಟ ಜ್ಞಾನದಲ್ಲಿ ವಿಶೇಷ ಯಾನದ ರಜ್ಜು ಎಲ್ಲಿ ಹೋಯ್ತದು? शुक्ति के विशिष्ट ज्ञान थे शुक्ति में रसत्व भाष्य है, हौदಲ್ಲ?
ये सर्प है या विशिष्ट ब्रह्म है, विशेष रज्जु है, सर्पत्व विशेषण है. काय ते सर्पत्व का समवाय संबंध रज्जु में ಭಾಷೆ है. ಸರ್ಪತ್ವದು ಸಮವಾಯ ಸಂಬಂಧ ಹಗ್ಗದಲ್ಲಿ ಇದು ಭ್ರಾಂತಿ ಅಂತ ಹೇಳ್ತಾನ ಭಾಷೆ है. ता समवाय का सर्पत्व प्रतियोगी है. सर्पत्व प्रतियोगी, रज्जु अनुयोगी, रज्जು ಅನುಯೋಗಿ. ವಾಸ್ತವಿಕ ವಿಚಾರ ಮಾಡಿದ್ರೆ ಈಗ ಅಂದ್ರೆ ರಜತ ರಜತ ಅನುಯೋಗಿ, ರಜತತ್ವ ಪ್ರತಿಯೋಗಿ ಇರ್ತದೆ ನಿಮಗೆ. ಶುಕ್ತಿ ಅನುಯೋಗಿ, ಶುಕ್ತಿ ಅನುಯೋಗಿ, ಶುಕ್ತಿತ್ವ ಪ್ರತಿಯೋಗಿ, ಶುಕ್ತಿತ್ವ ಪ್ರತಿಯೋಗಿ, ಶುಕ್ತಿ ಅನುಯೋಗಿ. ಯಾವುದರದ ಸಂಬಂಧ ಹೇಳ್ತೀರಿ ಆ ಸಂಬಂಧಕ್ಕೆ ಅದುವೇ ಪ್ರತಿಯೋಗಿ. ಯಾವ ಸಂಬಂಧ ಹೇಳ್ತೀರಿ ಆ ಶುಕ್ತಿಯಲ್ಲಿ ಶುಕ್ತಿತ್ವ ಸಂಬಂಧ ಹೇಳ್ತೇವು. ಆ ಶುಕ್ತಿತ್ವ ಸಂಬಂಧ ಶುಕ್ತಿಯಲ್ಲಿ ಹೇಳೋಣದಿಂದ ಆ ಶುಕ್ತಿತ್ವ ಪ್ರತಿಯೋಗಿ. ಎಲ್ಲಿ ಹೇಳ್ತೀರಿ ಶುಕ್ತಿಯಲ್ಲಿ ಹೇಳ್ತೇವು, ಶುಕ್ತಿ ಅನುಯೋಗಿ. ಹಂಗ ರಜತ್ ವ್ಯಕ್ತಿ ಏನೈತಲ್ಲ ಇದು ಅನುಯೋಗಿ, ರಜತತ್ವ ಏನೈತಲ್ಲ ಇದು ಪ್ರತಿಯೋಗಿ. ಪರಂತು ಇಲ್ಲಿ ನಾವು ಆ ರಜತ ಯಾನ ಧರ್ಮಿ ಅದ ಆ ರಜತ ಧರ್ಮಿ ಹೇಳಕತ್ತಿಲ್ಲ, ನಾವು ರಜತತ್ವ ಧರ್ಮದು ಶುಕ್ತಿಯಲ್ಲಿ ಅಧ್ಯಾಸ ಹೇಳಕತ್ತಿದ್ದೇವೆ. ರಜತತ್ವ ಧರ್ಮದು ಧರ್ಮಿ ಅಧ್ಯಾಸ ಹೇಳಕತ್ತಿಲ್ಲ, ನಾವು ರಜತತ್ವ ಧರ್ಮದು ಶುಕ್ತಿಯಲ್ಲಿ ಅಧ್ಯಾಸ ಹೇಳಕತ್ತಿದ್ದೆವು. ಜ್ಞಾನ ಅಧ್ಯಾಸ ಕೇವಲ ಸರ್ಪತ್ವ ಜ್ಞಾನ ಇಲ್ಲಿ ಹೇಳಕತ್ತಿದ್ದೆವು. मध्यम धनग रज्जु अनुयोगी तैसे ये रूप है या विशिष्ट ब्रह्म से शुक्ति में रजतत्व का समूह. ಇದು ಬ್ರಹ್ಮದ ಪ್ರಮಾದ ರೀತಿ ಅಲ್ಲ, ಬ್ರಹ್ಮ ಹೇಳ್ತಾರೆ ಅವರು ನೆನಪ ಇಟ್ಕೋಬೇಕು ನಿಮ್ಗ. समवाय भाषे ता समवाय का प्रतियोगी रजतत्व है याते विशेषण है और शुक्ति अनुयोगी याते विशेष है. इस रीति से सारे ब्रह्म ज्ञानों में ಎಲ್ಲ ಬ್ರಹ್ಮಜ್ಞಾನಗಳಲ್ಲಿ ಎಷ್ಟು ನಮ್ಮ ಬ್ರಹ್ಮ ಆತವಲ್ಲ ಅಷ್ಟೆಲ್ಲ ಬ್ರಹ್ಮಗಳಲ್ಲಿ ಯಾವುದು ನಿಯಮ ವಿಶೇಷಣಕ್ಕೆ ಅಭಾವವಾಲೆ ಮೇ. ವಿಶೇಷಣದ ಈ ರಜ್ಜುತ್ ಸರ್ಪತ್ವ ರಜತತ್ವ ವಿಶೇಷಣ ವಿಶೇಷಣದವಿಲ್ಲ. पण ಇಲ್ಲಿ ರಜ್ಜುವಿನಲ್ಲಿ ಶುಕ್ತಿಯಲ್ಲಿ ಅದಾವೆ ನಾವು ಅಂದ್ರೆ ವಿಶೇಷಣದ ಅಭಾವದಲ್ಲಿ ವಿಶೇಷಣಕ್ಕೆ ಅಂದ್ರೆ ಸರ್ಪತ್ವ ರಜತತ್ವದ ವಿಶೇಷಣದ ಅಭಾವದಲ್ಲಿ ಆ ವಿಶೇಷಣ ತೋರುವುದೇ ಅಂದ್ರೆ ಸರ್ಪತ್ವ ರಜತತ್ವ ತೋರುದು. ಇದಕ್ಕೆ ನಾವು ಭ್ರಮ ಅಂತೇವು, ಇದಕ್ಕೆ ನಾವೇನಂತೇವು ಭ್ರಮ ಅಂತೇವು. ನಿಮ್ ಚೇತನಿಲ್ಲ ಸಾರೆ ಬ್ರಹ್ಮ ಜ್ಞಾನೋ ಸೆ ವಿಶೇಷಣಕ್ಕೆ अभाव वाले में विशेषण के अभाव वाले में विशेषण भाष्य है, विशेषण भाष्य है. ನಿಮಗೆ ಇದು ಅಧ್ಯಾಸದ ಲಕ್ಷಣ ಯಾವುದು ಬಿಸು? ಅಧ್ಯಾಸ ಲಕ್ಷಣ ಯಾವುದು? ಲಕ್ಷಣ ಲಕ್ಷಣ ಸ್ವರೂಪ ಬೇರೆ ಲಕ್ಷಣ ಬೇರೆ. ನಾನು ಲಕ್ಷಣ ಕೇಳ್ತೀನಿ. ಲಕ್ಷಣ ಅಧ್ಯಾಸದ ಲಕ್ಷಣ ಯಾವುದು? ಮತ್ತೆ ವಿಚಾರ ಚಂದ್ರೋದಯ ವಿಚಾರ ಸಾಗರದಲ್ಲಿ ಇವು ಯಾವ ಲಕ್ಷಣಗಳು ಹೇಳ್ಯಾರ? ವಿಚಾರ ಸಾಗರ ವಿಚಾರ ಚಂದ್ರೋದಯದಲ್ಲಿ ಲಕ್ಷಣಗಳು ಹೇಳ್ಯಾರ ನೋಡ್ರಿ. ಅಧಿಷ್ಠಾನ ವಿಷಂ ಸತ್ತ ಅವಭಾಸೋ ಅಧ್ಯಾಸ ಸ್ವಭಾವ ಅಧಿಕರಣ ಅವಭಾಸ ಅಧ್ಯಾಸ. ಹಾ ಸರ್ಪತ್ ಅವ್ರು ಅದೇ ಹೇಳಿದ್ರು ನೋಡ್ರಿ. ಸರ್ವ ಬ್ರಹ್ಮ ಜ್ಞಾನ ಮೇ ವಿಶೇಷಣ के अभाव वाले में ವಿಶೇಷಣ ಭಾಷೆ ವಿಶೇಷಣ ಅಭಾವದಲ್ಲಿ ವಿಶೇಷಣ ತೋರುತ್ತದೆ. ವಿಶೇಷಣದ ಅಭಾವದಲ್ಲಿ ವಿಶೇಷಣ
ತೋರುತ್ತದೆ. ಅಂದರೆ ಆ ಯಾವ ಅಧ್ಯಾಸದ ಲಕ್ಷಣ ಸ್ವಭಾವ ಅಧಿಕರಣು ಅವಾಸೋ ಅಧ್ಯಾಸ್. ಇದರಲ್ಲಿ ಯಾನ್ ಹಿಂಗಂದ್ರೆ ಯಾನು ಭೀಮಶಂಕರ ಸ್ವಭಾವ ಅಧಿಕರಣು ಅವಾಸ ಅಧ್ಯಾಸ ಅಂದ್ರೆ ಯಾನು ಹಿಂಗಂದ್ರೆ ಏನು? ಸಂಸ್ಕೃತ ಮಾತಾಡಪ್ಪ ಇದನ್ನು ಹಿಂಗಂದ್ರೆ ಸಂಸ್ಕೃತ ಈಗ ಹೇಳ ಶಕ್ತಿ ಅಥವಾ ಹಾ ಹೇಳ ಹಿಂಗ ಲಕ್ಷಣ ಅದ ಅದ್ ಯಾನ್ ಹೇಳಿ ಕುಂಡ್ರಿಸ್ ತೋರ್ಸ್ರಿ ಅಲ್ಲ ಅವ್ರಿಗೆ. ಈಗ ನೀವು ಹೇಳಕತ್ತೀರಿ ತಿಳ್ಕೊರಿ, ಶಾಸ್ತ್ರ ಚಂದ್ರೋದಯ ಹೇಳಕತ್ತೀರಿ. ಈಗ ನೀವು ಚಂದ್ರೋದಯ ಹೇಳಕತ್ತೀರಿ ಅಂತ ತಿಳ್ಕೊರಿ, ಲಕ್ಷಣ ಹೇಳಕತ್ತೀರಿ ಅದ್ ತಿಳಿಸಿ ಹೇಳ್ರಿ ಅವ್ರಿಗೆ ಬರಲ್ಲ. ನೋಡ್ರಿ ಸ್ವ ಅಂದ್ರೆ ಸರ್ಪ, ಸ್ವ ಅಂದ್ರನೆ ಸರ್ಪ, ಆ ಸರ್ಪದ್ದು ಅಭಾವ. ಸ್ವ ಅಂದ್ರೇನೆ ಸರ್ಪ, ಸರ್ಪದ್ದೇ ಅಭಾವ. ಅಭಾವ ಹೇಳ್ಬೇಕಾಗಿದ್ರಿ ಎಲ್ಲರಿಗೆ ಅಧಿಕರಣ ಬೇಕು, ಅಧಿಕರಣ ಬೇಕಿಲ್ಲ. ಸ್ವ ಅಭಾವ ಅಧಿಕರಣ ರಜ್ಜು ಸರ್ಪಕ್ಕ, ರಜತಕ್ಕ ಶುಕ್ತಿ ಅಧಿಕರಣ ಅದಿಲ್ಲ ಗೊತ್ತಿಲ್ಲ. ಸ್ವ ಅಭಾವ ಅಧಿಕರಣ ಮತ್ತೆ ಮುಂದೆ ಅವಭಾಸ ಅಂದ್ರೆ ಪ್ರತೀತಿ. ಅವಭಾಸ ಕೈಯೇ ವಿಷಯ ಅವರ ಜ್ಞಾನ, ಅವಭಾಸ ಕೈಯೇ ವಿಷಯ ಅವರ ಜ್ಞಾನ. स्वभाव अधिकरण अवभासो अदत्य याते न्याय मत में विशेषण के अभाव वाले में विशेषण प्रतीति भ्रम कहिए. ನ್ಯಾಯಿಕರ ಮತದಲ್ಲಿ ವಿಶೇಷಣ ಯಾವುದು? ಸರ್ಪತ್ವ. ವಿಶೇಷಣ ಯಾವ್ದದ? ಸರ್ಪತ್ವ. ಎಲ್ಲಿ? ರಜ್ಜುವಿನಲ್ಲಿ. ವಿಶೇಷ ರಜ್ಜುವಿನಲ್ಲಿ, ಅಭಾವಲಿ ಅಂದ್ರೆ ರಜ್ಜುವಿನಲ್ರಿ. ವಿಶೇಷಣ ಸರ್ಪತ್ವ, ಅದರ ಜ್ಞಾನ. ಪ್ರತೀತಿ ಅಂದ್ರೆ ಜ್ಞಾನ, ಅದು ಭ್ರಮ ಅನ್ರಿ. ಸೊ ಅಭಾವ ಅಧಿಕರಣ ಅಭಾಸೋ ಅಧ್ಯಾಸ್. ತಿಳಿತಲ್ಲ ನಿಮಗ? विशेषण के अभाव वाले में रज्जु में विशेषण सर्पत्व प्रतीति ज्ञान भ्रम कही. सो अभाव अधिकरणो अभासो अध्यास. याते न्याय मत में विशेषण के अभाव में विशेषण प्रतीति भ्रम कहिए है. ಈಗ ಒಂದು ವೇಳೆ ಇವು ಆತ್ಮನಲ್ಲಿ ಯಾವ ಕಾಮ ಸಂಕಲ್ಪ ಹಿಂದೆ ಗುಣಗಳು ಹೇಳ್ಯಾರು. ಕಾಮ ಸಂಕಲ್ಪ ಸುಖ ಇವೆಲ್ಲ ಆತ್ಮ ಗುಣಗಳು ಅಂತ ಹಿಂದೆ ಹೇಳ್ಯಾರ ನೋಡಿ. ಒಂದು ವೇಳೆ ಕಾಮ ಸಂಕಲ್ಪಾದಿಗಳು ಸುಖಾದಿಗಳು ಆತ್ಮನ ಸ್ವಾಭಾವಿಕ ಧರ್ಮ ಇದ್ದಿದ್ದಾದ್ರೆ, ಆತ್ಮಂದು ಸ್ವಾಭಾವಿಕ ಧರ್ಮದಲ್ಲಿ ಇದ್ದಿದ್ದಾದ್ರೆ, ಯಾವ ರೀತಿ ಅಗ್ನಿಯ ಸ್ವಾಭಾವಿಕ ಧರ್ಮ ಉಷ್ಣತಾ, ಅಗ್ನಿ ಎಲ್ಲಿ ತನಕ ವಿದ್ಯಮಾನ ಇರುವುದೋ ಅಲ್ಲಿ ತನಕ ಅವು ಎಂದೆಂದು ನಿವೃತ್ತಿ ಆಗುವುದಿಲ್ಲ. ಅಗ್ನಿ ಎಲ್ಲಿ ಪರ್ಯಂತ ಇರುವುದು, ಅಗ್ನಿಯಲ್ಲಿರುವ ಉಷ್ಣತ ಅಗ್ನಿ ನಿವೃತ್ತಿ ಆಗುತ್ತಾ ಹಂಗೆ ಇರ್ತದೆ. ಸಣ್ಣ ತುಸು ಅಷ್ಟನ್ನು ಸುಡಲ್ಲ ಅಂದ್ರೂ ಸುಡ್ತೈತೀನಿ. ಬೆಂಕಿ ಅಂದ್ಮೇಲೆ ಅದ್ರ ಧರ್ಮೇ ಸುಡುವುದು. ಆದ್ರೆ ಎಲ್ಲಿ ತನಕ ಅಗ್ನಿ ಎಕ್ದಮ್ ಶಾಂತ ಆಗಲ್ಲ ಅಲ್ಲಿ ತನಕ ಉಷ್ಣತ ಹೋಗುವುದೇ ಇಲ್ಲ. ಗೊತ್ತಿಲ್ಲ? ಹಂಗ ಜರ್ ಕದಾಚಿತ್ ಆತ್ಮನ ಗುಣಗಳು ಸುಜ್ಞಕ್ಕೆ ನಿವರ್ತ ಆಗಬ್ಯಾಡ್ದು. ನ್ಯಾಯಿಕರಿಗೆ ಹೇಳ್ಕತ್ತಾರ ಅವರು. ಸ್ವಾಭಾವಿಕ ಧರ್ಮ ಉಷ್ಣತಾ ಅಗ್ನಿ ವಿದ್ಯಮಾನ ಇರೋ ತನಕ ಯಾವ ರೀತಿ ನಿವೃತ್ತಿ ಆಗುವುದಿಲ್ಲನೋ ಅದರಂತೆ ಆತ್ಮನ ಗುಣಗಳು ಶುದ್ಧ ನಿವರ್ತ ಆಗಬ್ಯಾಡದು. ಅದರ ಸಲುವಾಗಿ ನೀವು ಏನ್ ಮಾಡ್ರಿ, ಕಾಮ ಸಂಕಲ್ಪ ಇವೆಲ್ಲ ಮನುಷ್ಯನ ಧರ್ಮ ಅದಾವ ಅಂತ ಹೇಳ್ರಿ, ಆತ್ಮನ ಧರ್ಮ ಅಂತ ಹೇಳಕ್ ಹೋಗ್ಬ್ಯಾಡ್ರಿ. ಇದಕ್ಕ ಕಾಮ ಸಂಕಲ್ಪೋ ವಿಚಿಕಿತ್ಸಾ ಅಂತ ಈ ರೀತಿ ಶ್ರುತಿ ಪ್ರಮಾಣ ಇರೋದ್ರಿಂದ ಇವೆಲ್ಲ ಮನುಷ್ಯನ ಧರ್ಮ ಹೊರತಾಗಿ ಆತ್ಮನ ಧರ್ಮ ಅಲ್ಲ ಅಂತ ವೇದಾಂತ ಇಟ್ಟು ನಡ್ಬರ್ಕ ನಿಮ್ಗ ಖಂಡನ ಮಾಡಿದ್ರು. ಇರ್ಲಿ ನಡ್ರಿ. ಇಲ್ಲಿ ತನಕ ಭ್ರಮ ಹೇಳಿದ್ರು ಗೊತ್ತಾಯ್ತು ನಿಮ್ಗ? ಭ್ರಮ ತಾಯಿಗೂ ಅಯಥಾರ್ಥ ಜ್ಞಾನ ಕಹಿ. ತಾಯಿಗೂ ಈಗ ಅಯಥಾರ್ಥ ಜ್ಞಾನ ಹೇಳ್ತಾರೆ. ಯಥಾರ್ಥ ಜ್ಞಾನ ಹೋಗೈತಿ. ಯಥಾರ್ಥ ಜ್ಞಾನ ಹೋಗೈತೆ. 6 ಪ್ರಮಾಣದಿಂದ ಉತ್ಪನ್ನಗೊಳ್ಪಟ್ಟಂತ 6 ಪ್ರಮಾ ಜ್ಞಾನ ಅವು ಯಥಾರ್ಥ ಪ್ರಮ. ಇದು ಅಯಥಾರ್ಥ ಅಪ್ರಮ ಕೈ. ಅನ್ಯತಾ ಖ್ಯಾತಿ ಬಿ ಕೈ ಇದಕ್ಕೇನೆ
ಬ್ರಹ್ಮ ಕೈಯೇ ಅಯಥಾತ್ ಜ್ಞಾನ ಕೈಯೇ ಅನ್ಯತಾ ಖ್ಯಾತಿನೂ ಕೈಯೇ ದೀದಿಕಾ ಶಿವಮಣಿ ಭಟ್ಟಾಚಾರ್ಯಂದು ಮತ ब्रह्मज्ञान में सूक्ष्म विचार अन्यथा ख्याति वादन ग्रंथन में चक्रवर्ती गदाधार भट्टाचार्य ने लिखा है सो दुर्बोध है ख्याति लिखा नहीं ಅದು ಅನ್ಯತಾ ಖ್ಯಾತಿಗಳು ಅವ್ರು ಏನು ಬರ್ದಾರಲ್ಲ ಚಕ್ರವರ್ತಿ ಗದಾಧಾರ್ ಭಟ್ಟಾಚಾರ್ಯ ಬರ್ದಾರ ಅಂತ ಹೇಳ್ತಾರ ಅವರು ಅದು ಬಹಳ ಕಠಿಣ ಅದ ಅದಕ್ಕೆ ನಾವು ಇಲ್ಲಿ ಬರ್ದಿಲ್ಲ ಮತ್ತೆ ಇದೇ ಕಠಿಣ ಯಾಕೋ ತಿಳಿವಲ್ದು ಇದೇ ತಿಳಿವಲ್ದು ಅವ ಬರೋದು ಮತ್ತೆ ಅಲ್ಲಿ ತಿಳಿತದ ಅಂತ ಹೇಳಿ इस रीति से न्याय मत में सर्पादि भ्रम के अंदर ब्रह्म ज्ञान के न्याय मत में सर्पादि भ्रम के अंदर ने सर्पादि ब्रह्म ज्ञान के विषय रज्जु आदि है सर्पादि का नहीं और प्रत्यक्ष रूप ब्रह्म ज्ञान भी इंद्रियजन्य है प्रत्यक्ष रूप ಹೆಂಗ ಬ್ರಹ್ಮಜ್ಞಾನ ಹಂಗ ಬ್ರಹ್ಮಜ್ಞಾನನೂ ಕೂಡ ಇಂದ್ರಿಯಜನ್ಯವೇ ಇರುತ್ತದೆ ಅಂದಮೇಲೆ ನಿಮ್ದು ಇಂದ್ರಿಯ ಸನ್ನಿಕ ಜ್ಞಾನ ಪ್ರತ್ಯಕ್ಷ ಇದು ಲಕ್ಷಣ ನಿಮ್ದು ಪೂರ್ಣಿರಲಿಲ್ಲ ಅದಕ್ಕೆ ನಾವು ಅಲೌಕಿಕ ಸಂಬಂಧದಿಂದ ಹೇಳುತ್ತೇವೆ ಅಂತ ಹೇಳಿದ್ರು ಈಗ ವೇದಾಂತ ಅನುಸಾರ ಸಿದ್ಧಾಂತ ಇಂದ್ರಿಯ ಅಜನ್ಯ ಬ್ರಹ್ಮಜ್ಞಾನಕ್ಕೆ ರೀತಿ ಹೇಳ್ತಾರ ಮೊದಲ ಅವರಿಬ್ಬರಿಗೆ ಏನು ವ್ಯತ್ಯಾಸದ ಥೋಡೆ ಹೇಳ್ತಾರ ನಂತರ ಬ್ರಹ್ಮಜ್ಞಾನ ಈ ರೀತಿ ಹೇಳ್ತಾರ ಅದು ಮತ್ತೆ ನಾಳೆ ನೋಡೋಣ